ಓಕೆ, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ, ಶುಭೋದಯ. ದಿನ 866, 365 ದಿನಗಳ ಕಾರ್ಯಕ್ರಮದ ಶನಿವಾರದ ವಿಶೇಷ ಸಂಚಿಕೆಗೆ ಈ ವೇದಿಕೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ವೇದಿಕೆ ನಿಮ್ಮದು, ನಗು ನಮ್ಮದು. ಸಂಗೀತ, ನಾಟಕ, ನೃತ್ಯ, ಕವನ, ನಗೆ ಚಟಾಕಿ ಹರಿಸಿ ಪ್ರಾರಂಭಿಸಿ. ದಿನ ನಗುವಿನಿಂದ ಹೃದಯದ ಆರೋಗ್ಯಕ್ಕೆ ನಕ್ಕು ಬಿಡಿ ಒಮ್ಮೆ ಹೃದಯಾಂತರಾಳದಿಂದ ಅಂತ ಹೇಳ್ತಾ, ಎಸ್ ಮಾಸ್ಟರ್ಸ್ ಇವತ್ತು ವಿಶೇಷ ಸಂಚಿಕೆ ಇದೆ, ಎಲ್ರಿಗೂ ಗೊತ್ತಿದೆ. ಮೊದಲಿಗೆ ಒಂದು ಜೋಕ್ಸ್ ಇಂದ ಪ್ರಾರಂಭ ಮಾಡೋಣ. ಉಮಾದೇವಿ ಮೇಡಮ್ಮೆ ಜೋಕ್ಸ್ ಪ್ರಾರಂಭ ಮಾಡ್ತಾರೆ. ಅಷ್ಟರವರೆಗೂ ಮಾಸ್ಟರ್ಸ್ ಎಲ್ರೂ ಕೂಡ ಇವತ್ತು ವಿಶೇಷ ಸಂಚಿಕೆಯಲ್ಲಿ ತಪ್ಪದೆ ಎಲ್ರೂ ಭಾಗವಹಿಸೋಣ ಅಂತ ಹೇಳ್ತಾ, ಅಷ್ಟರಲ್ಲಿ ಹ್ಯಾಂಡ್ ರೈಸ್ ಬಂದಿರುತ್ತೆ. ಎಸ್ ಮೇಡಮ್, ನೋಡೋಣ ಈ ವಿಶೇಷ ಸಂಚಿಕೆಯಲ್ಲಿ ಮೊದಲಿಗೆ ಯಾವ ಒಂದು ಜೋಕ್ಸ್ ಕೇಳ್ತಾ ನಾವು ನಗುವನ್ನು ಪ್ರಾರಂಭಿಸೋಣ ಅಂತ. ಎಸ್ ಮೇಡಮ್, ನಮ್ಮ ಜೋಕ್ಸ್ ಗಳ ರಾಣಿ ಆದ್ರೆ ಅನ್ಮ್ಯೂಟ್ ಮಾಡೋದನ್ನ ಇವರು ಮರ್ತು ಬಿಡ್ತಾರೆ, ಮ್ಯೂಟ್ ಅಲ್ಲಿ ಇರ್ತಾರೆ. ಎಸ್ ಮಾಸ್ಟರ್, ಆದಷ್ಟು ವಿಶೇಷ ಸಂಚಿಕೆ ಆದ್ರಿಂದ ಆದಷ್ಟು ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಎಸ್ ಮೇಡಮ್, ನಾನು ಕೂಡ ಜೋಶಿಂದ ನಮ್ಮ ಮನೇಲಿ ಮದ್ಮದೆ ಡಿಸ್ಟರ್ಬ್ ಮಾಡ್ತಾರಲ್ಲ, ಅದಕ್ಕೆ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಮರ್ತ್ ಬಿಡ್ತೀನಿ. ಇಲ್ಲ, ಇನ್ಮೇಲೆ ಆಗ್ಬಾರ್ದು, ತುಂಬಾ ಅಲರ್ಟ್ ಇರ್ಬೇಕು. ಓಕೆ. ಪಾರ್ವತಿ ದೇವಿ ಒಬ್ಬ ಟೀಚರ್ ಆ ಸ್ಟೂಡೆಂಟ್ ಗೆ ಪಾಠ ಮಾಡ್ತಾ ಮಾಡ್ತಾ ಒಂದು ಪ್ರಶ್ನೆಯನ್ನ ಕೇಳ್ತಾರಂತೆ. ಪಾರ್ವತಿ ದೇವಿಯು ಶಿವನನ್ನು ಏಕೆ ಮೆಚ್ಚಿ ಮದುವೆ ಆದ? ಯಾಕೆ ಅವನು ಪಾರ್ವತಿ ಇಷ್ಟಪಟ್ಟು ಈಶ್ವರನೇ ಬೇಕು ಅಂತಂದು ಇಷ್ಟಪಟ್ಟು ಯಾಕೆ ಮದ್ವೆ ಆದ್ಲು ಅಂತ ಕೇಳಿದಂತೆ. ಅವಾಗ ಒಬ್ಬ ತರಲೆ ಹುಡುಗ ಇದ್ನಂದು, ಗುಂಡ ಅಂತಂದು. ಆ ಗುಂಡ ಹೇಳಿದ್ನಂತೆ, ಸರ್ ನಾನ್ ಹೇಳ್ತೀನಿ ಸರ್ ಅಂದಂತೆ. ಆಯ್ತು ಹೇಳಪ್ಪ ಅಂತ ಅಂದಂತೆ. ಅವಾಗ ಆ ಗುಂಡ ಹೇಳಿದ್ನಂತೆ, ಸರ್ ಯಾಕಾದ್ರು ಅಂತಂದ್ರೆ ಶಿವ ದಿಗಂಬರ, ಅವನು ಬಟ್ಟೆನೇ ಧರಿಸಲ್ಲ, ಅವನು ದಿಗಂಬರ ಇರ್ತಾನೆ ಅವಾಲು, ಆದ್ರಿಂದ ಬಟ್ಟೆ ಬಗ್ಗೆ ಪ್ರಾಬ್ಲಮ್ಮೇ ಇರೋದಿಲ್ಲ. ಮತ್ತೆ ಹಣೆಯ ಮೇಲೆ ಗಂಗೆ ಇಟ್ಕೊಂಡಿರ್ತಾನೆ, ಹಂಗಾಗಿ ನೀರಿನ ಸಮಸ್ಯೆನೇ ಇಲ್ಲ. ಮತ್ತೆ ಶಿವ ಮಡಿಲಲ್ಲಿ ಚಂದ್ರ ಇಟ್ಕೊಂಡಿರ್ತಾನೆ, ಮುಡಿಯಲ್ಲಿ ಚಂದನ ಇಟ್ಕೊಂಡಿರ್ತಾನೆ, ಕರೆಂಟ್ ಬಿಲ್ ಕಟ್ಟೋ ಪ್ರಾಬ್ಲಮ್ಮೇ ಇರಲ್ಲ. ಅದಕ್ಕೆ ಶಿವನ ಮೇಲೆ ಅವನು ವೆಜಿಟೇರಿಯನ್, ಶಿವನು ವೆಜಿಟೇರಿಯನ್, ಅವನು ಏನು ತಿನ್ನೋದಿಲ್ಲ, ಅದಕ್ಕೆ ಅಡಿಗೆ ಮಾಡೋ ಅವಶ್ಯಕತೆನೇ ಇಲ್ಲ, ಅಡಿಗೆ ಮಾಡಂಗೂ ಇಲ್ಲ, ಬರೀ ಸಾಲಡ್ ತಿನ್ಕೊಂಡಿರ್ತಾನೆ. ಹೀಗಿರುವಾಗ ಮತ್ತೆ ಅವನಿಗೆ ತಂದೆ ತಾಯಿನೂ ಇಲ್ಲ, ಹಂಗಾಗಿ ಅತ್ತೆ ಮಾವ ಕಾಟನ್ ಇಲ್ಲ, ಹಂಗಾಗಿ ಪಾರ್ವತಿ ಇವೆಲ್ಲ ಪ್ರಾಬ್ಲಮ್ ಇಲ್ಲ ಅಂತೇಳಿ ಪಾರ್ವತಿ ಈಶ್ವರನ ಮದುವೆ ಆಗಿರ್ಬೇಕು ಅಂತ ಹೇಳ್ತಾನಂತ. ನೋಡಿದ್ರಲ್ಲ, ಒಂದು ಜೋಕ್ಸ್ ಹೇಳಿ ಅಂತ ಹೇಳಿದ ತಕ್ಷಣ ಎಷ್ಟು ಬೇಗ ರೆಡಿ ಆಗಿದ್ದಾರೆ. ಅದಕ್ಕೆ ನಾನು ಜೋಕ್ಸ್ ಗಳ ರಾಣಿ ಅಂತ ಹೇಳ್ದೆ. ಜಗತ್ಪಾಲಕ, ಲೋಕವನ್ನೇ ಕಾಯುವಂತಹ ಲಯಕರ್ತ ಶಿವ, ಆ ಶಿವನ ಬಗ್ಗೆ ಸ್ವಲ್ಪ ಕಾಮಿಡಿ ಹೇಳೋದಾದ್ರೆ ಈ ರೀತಿ ಹೇಳ್ಬೋದು ಅಂತ ನಮ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು ಮೇಡಮ್. ಮುಖದಲ್ಲಿ ಪ್ರಾರಂಭದಲ್ಲೇ ನೀವು ನಗುವನ್ನ ಮೂಡಿಸಿದ್ದೀರಾ. ಎಸ್ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಇನ್ನೂ ಬರ್ತಾ ಇಲ್ಲ. ನಾನು ನಿಜಕ್ಕೂ ಹ್ಯಾಂಡ್ ರೈಸ್ ಮಾಡಿ ಅಂತ ಯಾವ ಮಾಸ್ಟರ್ಸ್ಗೂ ಬೇಜಾರ್ ಮಾಡೋದಿಲ್ಲ, ಹ್ಯಾಂಡ್ ರೈಸ್ ತಂತಾನೆ ಬರುತ್ತೆ ಅಂತ ಭಾವಿಸ್ತಾ, ಈ ಸುಮಾರು 4 ವಾರಗಳ ಕಾಲ ನಾನು ಶನಿವಾರ ಅಟೆಂಡ್ ಆಗಿರ್ಲಿಲ್ಲ. ಇವತ್ತು ಅಟೆಂಡ್ ಆಗಿದ್ದೀನಿ, ತುಂಬಾ ಖುಷಿಯಿಂದ. ಎಲ್ರೂ ಸಕ್ರಿಯವಾಗಿ ಭಾಗವಹಿಸ್ತೀರಾ ಮಾಸ್ಟರ್ಸ್ ಅಂತ ನಾನು ಕೂಡ ಭಾವಿಸ್ತಾ, ಈಗ ಅನುರಾಧ ಮೇಡಮ್ ನೋಡೋಣ ಅವರೊಂದು ಜೋಕ್ಸ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಏನು ಅಂತ ಅಂದ್ರೆ, ತುಂಬಾ ಲಾಂಗ್ ಹಾಡು ಇತ್ತು ಅಂತ ಅಂದ್ರೆ ಸ್ವಲ್ಪ ಶಾರ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಎರಡನೇದ್ ಬಂದು, ಆದಷ್ಟು ಹೊಸ ಮಾಸ್ಟರ್ಸ್ ಅವರಿಗೆ ಅವಕಾಶ. ನಮ್ ಸೀನಿಯರ್ ಮಾಸ್ಟರ್ಸ್ ಎಲ್ರು ನಾವು ದಿನ ಮಾತಾಡ್ತಾ ಇರ್ತೀವಿ, ಬಟ್ ಆದ್ರೆ ಹೊಸ ಮಾಸ್ಟರ್ಸ್ ಕೂಡ ಬರ್ಲಿ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಹಾಗೆ ಸಮಯ ಸರಿಯಾಗಿ 8 ಗಂಟೆಗೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಆದರೂ ಅದರ ಮೇಲೆ ಅಂದ್ರೆ ವಿಶೇಷ ಸಂಚಿಕೆ ಆದ್ರಿಂದ ಈಗಾಗಲೇ ಕಾರ್ಯಕ್ರಮ ಅರ್ಧ ಗಂಟೆ ಲೇಟ್ ಆಗಿ ನಾವು ಪ್ರಾರಂಭಿಸಿದೀವಿ, ಹಾಗಾಗಿ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಎಲ್ರೂ ಕೂಡ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಮತ್ತೊಮ್ಮೆ ಹೇಳ್ತಾ, ಅನುರಾಧ ಮೇಡಮ್ಗೆ ಅನ್ಮ್ಯೂಟ್ ಕೊಡಿ ಮೇಡಮ್.
ಅನುರಾಧ ಮೇಡಮ್ ಮಾತಾಡಿ. ಅಶ್ವಿನಿ ಮೇಡಮ್ ನಮಸ್ತೆ, ನಂದಾ ಮ್ಯಾಮ್ ನಮಸ್ತೆ, ಉಮಾದೇವಿ ಮ್ಯಾಮ್ ನಮಸ್ತೆ, ಶುಭೋದಯ ಎಲ್ಲರಿಗೂ, ಎಲ್ಲ ಆತ್ಮಬಂಧಗಳಿಗೂ ನಮಸ್ತೆ. ನಾನೊಂದು ದೇವಿದು ಸಾಯಿ ಮಾತಾ ದೇವಿದು ಒಂದು ಹಾಡು ಹೇಳ್ತೀನಿ. ದೇವಿ ಸಾಯಿ ಮಾ, ದೇವಿ ಸರಸ್ವತಿ ಮಾ, ದೇವಿ ಸಾಯಿ ಮಾ, ದುರ್ಗಾ ಭವಾನಿ ಮಾ, ಕಾಲಿಕ ಪಾಲಿನಿ ಮಾ, ದುರ್ಗಾ ಭವಾನಿ ಮಾ, ಕಾಲಿಕ ಪಾಲಿನಿ ಮಾ, ಜಗದೋದ್ಧಾರಿಣಿ ಮಾ, ಜಗದೋದ್ಧಾರಿಣಿ ಮಾ, ಸಾಯಿ ದಯಾ ಕರೋ ಮಾ, ಸತ್ಯ ಸಾಯಿ ಕೃಪಾ ಕರೋ ಮಾ, ದೇವಿ ಸಾಯಿ ಮಾ, ದೇವಿ ಸರಸ್ವತಿ ಮಾ, ದೇವಿ ಸಾಯಿ ಮಾ, ದೇವಿ ಸರಸ್ವತಿ ಮಾ, ದುರ್ಗಾ ಭವಾನಿ ಮಾ, ಕಾಲಿಕ ಪಾಲಿನಿ ಮಾ, ದುರ್ಗಾ ಭವಾನಿ ಮಾ, ಕಾಲಿಕ ಪಾಲಿನಿ ಮಾ, ಜಗದೋದ್ಧಾರಿಣಿ ಮಾ, ಜಗದೋದ್ಧಾರಿಣಿ ಮಾ, ಸಾಯಿ ದಯಾ ಕರೋ ಮಾ, ಸತ್ಯ ಸಾಯಿ ಕೃಪಾ ಕರೋ ಮಾ, ದೇವಿ ಸಾಯಿ ಮಾ, ದೇವಿ ಸರಸ್ವತಿ ಮಾ. ಥ್ಯಾಂಕ್ ಯು ಅವಕಾಶಕ್ಕಾಗಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನನಗೊಂದು ಇವತ್ತು ಧ್ಯಾನದಲ್ಲಿ ಒಂದು ಅನುಭವ ಆಯ್ತು, ಅದ ಶೇರ್ ಮಾಡ್ಕೊಳೋಣ ಅಂತ ಹೇಳ್ದೆ ಮೇಡಮ್. ಈ ಧ್ಯಾನ ಮಾಡ್ತಾ 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 ಈ ಒಂದು ಚೇರು ಟೇಬಲ್ ಇಟ್ಕೊಂಡು ನಂದಾ ಮೇಡಮ್ ಧ್ಯಾನ ಮಾಡ್ತಾ ಇದ್ರು. ನಾನು ಅವ್ರ ಎದುರುಗಡೆ ಧ್ಯಾನ ಮಾಡ್ತಾ ಇದ್ದೆ. ಅವಾಗ ಸಡನ್ ಆಗಿ ಒಂದು ಕೋತಿ ಬಂತು. ಅದು ತುಂಬಾ ದೊಡ್ಡ ಕೋತಿನಲ್ಲ, ತುಂಬಾ ಚಿಕ್ಕ ಕೋತಿನಲ್ಲ, ಮೀಡಿಯಂ ಕೋತಿ. ಅದ್ ಬಂದು ನಮ್ ಪಕ್ಕದಲ್ಲಿ ಕುತ್ಕೊಂಡು ಸುಮ್ನೆ ಕೂತಿತ್ತು. ಆಮೇಲೆ ಒಂದ್ ಲೋಟ ಎತ್ತಾಕ್ತು. ನಾವ್ ಅದನ್ನ ಗಮನಿಸಿಲ್ಲ. ನಾವು ಲೋಟ ಎತ್ತಾಕ್ತು. ಎತ್ತಾಕಿದ ತಕ್ಷಣ ನಾನು ಅಂದ ಮೇಡಮ್ ಆ ಕಡೆ ತಿರುಗಿದ್ವಿ. ಅದು ಕೂತಿತ್ತು. ನಾವಿಬ್ರು ಬೈಲಿಲ್ಲ, ಹೊಡಿಲಿಲ್ಲ, ಓಡಿಸ್ಲಿಲ್ಲ, ಏನು ಮಾಡ್ಲಿಲ್ಲ. ಅದು ಕೂತ್ಕೋ 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 ಅಂದ್ವಿ. ಸ್ವಲ್ಪ ಹೊತ್ತು ಹಂಗೆ ಕೂತಿತ್ತು ಮೇಡಮ್. ಕೂತಿತ್ತು. ಆಮೇಲೆ ಬಾಳೆಹಣ್ಣು ಕೊಟ್ವಿ ನಾವಿಬ್ರುನು. ಬಾಳೆಹಣ್ಣು ಕೊಟ್ರೆ ಇನ್ನೂ ಸ್ವಲ್ಪ ಹೊತ್ತು ಕೂತಿದ್ದು, ಬಾಳೆಹಣ್ಣು ತಗೊಂಡು ಹಂಗೆ ಹೋಯ್ತು ಮೇಡಮ್. ಆ ತರ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು. ಸೂಪರ್. ಶನಿವಾರ ಮಾರುತಿ ಬಂದಿದ್ದಾರೆ. ಎಷ್ಟು ಮತ್ತೆ ನಂದಾ ಮೇಡಮ್, ಚೆನ್ನಾಗಿ ನೋಡಕ್ ಎಷ್ಟು ಚೆನ್ನಾಗಿತ್ತು. ಆಹಾ, ಈಗ ಕೋತಿ ಅಂತೂ ಬಂದು ಅದು ಶೇರ್ ಮಾಡಕ್ಕಾಗಲ್ಲ. ನಂದಾ ಮೇಡಮ್ ಮತ್ತೆ ನೀವು ಇದ್ರಿ ಅಂತ ಹೇಳಿದ್ರಿ. ನೋಡೋಣ ನಂದಾ ಮೇಡಮ್ ಏನ್ ಹೇಳ್ತಾರೆ ಅಂತ. ಏನೇ ಹೇಳಿದ್ರು ಕೇಳಲ್ಲ, ಹೊರಗಡೆ ಹೋಗಿದ್ದೆ ನಾನು ಸ್ವಲ್ಪ. ಮೇಡಮ್, ನೀವು ಧ್ಯಾನ ಮಾಡ್ತಾ ಇದ್ವಿ ಇವತ್ತು. ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಧ್ಯಾನ ಮಾಡ್ತಾ ಇದ್ವಿ. ನೀವು ಒಂದ್ ಟೇಬಲ್ ಹಾಕೊಂಡು, ಒಂದ್ ಚೇರ್ ಮೇಲೆ ಕುತ್ಕೊಂಡು, ಟೇಬಲ್ ಹಾಕೊಂಡು ಮುಂದೆ ಕುತ್ಕೊಂಡು ಧ್ಯಾನ ಹೇಳ್ಕೊಡ್ತಾ ಇದ್ರಿ. ನಾನ್ ನಿಮ್ ಎದುರುಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ನಾವಿಬ್ರು ದೀಪ ಧ್ಯಾನ ಮಾಡ್ತಾ ಇದ್ವಿ. ಮಾಡ್ತಾ ಇರ್ಬೇಕಾದ್ರೆ ಒಂದ್ ಕೋತಿ ಬಂತು. ಬಂದು ನಮ್ ಪಕ್ಕದಲ್ಲಿ ನೆಲದ ಮೇಲೆ ಕುತ್ಕೊಂಡು ನಾವಿಬ್ರು ಅದು ಗಮನಿಸಿಲ್ಲ, ಬಂದಿರೋದು ನೋಡಿಲ್ಲ. ನಾವ್ ಬಂದಿದೀನಿ ಅಂತ ಅದು ಹೇಳಕ್ಕೆ ಒಂದ್ ಲೋಟ ಧಮ್ ಅಂತ ಎತ್ತಾಕ್ತು. ಅವಾಗ ನಾವಿಬ್ರು ಶಬ್ದ ಆಯ್ತಲ್ಲ ಏನು ಅಂತ ನಾವಿಬ್ರು ತಿರುಗಿ ನೋಡಿದ್ವಿ. ನೋಡಿದಾಗ ಆ ಕೋತಿ ಎಷ್ಟ್ ಚೆನ್ನಾಗಿತ್ತು ಮೇಡಮ್. ಆ ಕೋತಿ ತುಂಬಾ ದೊಡ್ಡ ಕೋತಿನಲ್ಲ, ತುಂಬಾ ಚಿಕ್ಕ ಕೋತಿನಲ್ಲ, ಮೀಡಿಯಂ ಕೋತಿ, ಕೆಂಪು, ಎಷ್ಟ್ ಚೆನ್ನಾಗಿತ್ತು. ಅದು ಕೂತಿತ್ತು. ಆಮೇಲೆ ನಾವಿಬ್ರು ಏನು ಬೈಲಿಲ್ಲ, ಅದಕ್ಕೆ ಹೊಡಿಲಿಲ್ಲ, ಏನು ಮಾಡ್ಲಿಲ್ಲ. ಕೂತ್ಕೋ 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 ಅಂತ ಅಂದ್ವಿ. ಸುಮ್ನೆ ಕೂತ್ಕೊಂಡಿತ್ತು. ಒಂದ್ 5 ನಿಮಿಷ ಸುಮ್ನೆ ಕೂತ್ಕೊಳ್ತು. ಆಮೇಲೆ ನಾವಿಬ್ರು ಬಾಳೆಹಣ್ಣು ಕೊಟ್ವಿ. ಅದು ತಿನ್ಲಿಲ್ಲ. ಅದು ತಗೊಂಡ್ಬಿಟ್ಟು ಇನ್ನೊಂದ್ 5 ನಿಮಿಷ ಹಂಗೆ ಕೂತಿದ್ದು. ಆಮೇಲೆ ಮೇಲೆ ಹೋಯ್ತು ಮೇಡಮ್. ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು. ಇವತ್ತು ಶನಿವಾರ ಹನುಮಂತನ್ ಬಂದಿದ ಮತ್ತೆ ಹೇಳ್ಕೋಬೇಕು. ಶನಿವಾರ ಅಂದ್ರೆ ಕೋತಿ ಅಂದ್ರೆ ಹನುಮಂತ ನಿಮಗೆ ದರ್ಶನ ಕೊಟ್ಟಿದ್ದಾನೆ ಮೇಡಮ್ ಧ್ಯಾನದಲ್ಲಿ. ತುಂಬಾ ಅದ್ಭುತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನೋಡಿ, ಅದು
ಕೋತಿನೇ ಬರ್ಬೇಕಂದ್ರೆ ಬೇರೆ ಪ್ರಾಣಿ ಬಂದಿಲ್ಲ, ಕೋತಿ ಬರ್ಬೇಕಂದ್ರೆ ಅದೇನೋ ಒಂದು ಇದೆ ನಿಮ್ದು. ಹ್ಮ್. ಥ್ಯಾಂಕ್ ಯು. ಮತ್ತೆ ಕನಸಿನಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ, ಮತ್ತೆ ಧ್ಯಾನದಲ್ಲಿ ಅದು ಬರುತ್ತೆ ಮೇಡಮ್. ಹ್ಮ್. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಸೂಪರ್ ಎಕ್ಸ್ಪೀರಿಯನ್ಸ್. ನನಗೂ ಅದೇ ಥಾಟ್ ಬಂತು. ಬಟ್ ಆದ್ರೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಅಂದ್ರೆ, ನಂದಾ ಮೇಡಮ್ ಮತ್ತೆ ನಮ್ಮ ಉಮಾದೇವಿ ಮೇಡಮ್ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ಇರ್ತಾರೆ. ಮೇಡಮ್, ಈ ವಾರ ನಿರೂಪಣೆ ಮಾಡ್ಕೊಡಿ ಅಂತ ನಾನು ಕೇಳಿದ್ದಕ್ಕೆ ಎಷ್ಟು ಒಂದು ಡೆಡಿಕೇಶನ್ ಇಂದ ನಮ್ಮ ಉಮಾದೇವಿ ಮೇಡಮ್ ನಡೆಸ್ಕೊಡ್ತರು ಅಂತ ಅಂದ್ರೆ, ಪ್ರತಿ ಬಾರಿನೂ ಅಷ್ಟೇ ನಾನು ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೋಮವಾರದಿಂದ ಹಿಡಿದು ಅಂದ್ರೆ ವೀಕೆಂಡ್ ಶನಿವಾರ ಅವರು ಎಷ್ಟು ಬದ್ಧತೆಯಿಂದ ಬಂದು ಕುಳಿತುಕೊಂಡಿರ್ತಾರೆ. ಅದಕ್ಕಾಗಿ ಶನಿವಾರ ಆ ಒಂದು ಹನುಮಂತನ ದಯೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಎಸ್ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಎಲ್ಲ ಬರ್ತಾ ಇದೆ, ತುಂಬಾನೇ ಬರ್ತಾ ಇದೆ. ಶಿವಗಂಗಮ್ಮ ಮೇಡಮ್, ಅಂದ್ರೆ ಸ್ವಲ್ಪ ಸಮಯ ಬೇಕು, ಯಾಕೆಂದ್ರೆ ನಾವು ಬೆಳಿಗ್ಗೆ ಎದ್ದಾಗ ಆ ಧ್ಯಾನದಿಂದ ಹೊರಗಡೆ ಬರೋದಾಗಿರ್ಬೋದು, ಒಂದೇನಾದ್ರೂ ಒಂದು ಬಿಸಿ ಬಿಸಿ ಕಷಾಯಗಳ ಸೇವನೆ ಇವೆಲ್ಲ ಇರುತ್ತೆ, ತಗೊಂಡ್ ಬರೋಣ ಅಂತ ನಮ್ಮ ಮನಸ್ಸು ಬೆಳಗ್ಗೆನೆ ಹೇಳುತ್ತೆ. ಆದ್ರೆ ಅದ್ರ ಜೊತೆಗೆ ಮಾಸ್ಟರ್ಸ್ ಎಲ್ರು ಮಾತಾಡಕ್ಕಾಗ್ಲಿ ನಗೋದಕ್ಕಾಗ್ಲಿ ಸಂಚಿಕೆಗೆ ಭಾಗವಹಿಸಿದ್ರಿಂದ ಏನಾಗುತ್ತೆ ಅಂತ ನಾನು ಈಗಾಗ್ಲೇ ಮೆಸೇಜ್ ಅಲ್ಲಿ ಎಲ್ರು ರಾತ್ರಿ ನೋಡ್ಕೊಂಡಿದೀವಿ. ಎಸ್ ಮೇಡಮ್. ನಮಸ್ತೆ, ನಮಸ್ತೆ ಆಲ್ ಮಾಸ್ಟರ್ಸ್, ಎಲ್ರಿಗೂ ಕೂಡ ಶುಭೋದಯ. ನಾನು ಇವತ್ತು ಹಾಡು ಹೇಳಲ್ಲ, ಇದು ಅಮ್ಮನ ಬಗ್ಗೆ ಒಂದು ನಮ್ಮ ರಿಲೇಟಿವ್ ಹುಡುಗಿ ಒಬ್ಳು ಬರ್ದಿರೋದು, ಒಂದು ಬುಕ್ಗೆ ಫುಲ್ ಬರ್ದ್ಬಿಟ್ಟಿದ್ದಾಳ ಅವಳು. ಅದೇಳನ ಅಂತ. ಅಮ್ಮ ಅಮ್ಮ ಒಡಿಬೇಡಮ್ಮ, ನಾನು ನಿನ್ನ ಕಂದನಮ್ಮ. ಅಮ್ಮ ಅಮ್ಮ ಒಡಿಬೇಡಮ್ಮ, ನಾನು ನಿನ್ನ ಕಂದನಮ್ಮ. ಮೊದಲ ಪ್ರಪಂಚ ನಿನ್ನದೇಯಮ್ಮ, ತೊದಲ ನುಡಿಗೆ ಗುರುವಾದೆಯಮ್ಮ. ನನ್ನೆಯ ನಗುವಲ್ಲಿ ನಿನ್ನೆಯ ನೋವನ್ನು ಮರೆತು ಅಂಬೆಗಾಲಲ್ಲಿ ಸ್ಫೂರ್ತಿಯ ತುಂಬಿ ನಡೆಯುವುದ ಕಲಿಸಿದೆ ನೀನಮ್ಮ. ಕಷ್ಟ ಬಂದರೆ ಬದುಕುವ ದಾರಿಯ ತೋರುವೆ, ಧೃತಿಗೆಡದೆ ಹಿಮ್ಮೆಟ್ಟಿಸುವ ಸಾಹಸವ ಕಲಿಸಿದೆ ನೀನಮ್ಮ. ಹೋಲಿ ಹುಡುಗರ ಸಂಗವ ಸೇರದೆ ಹುಡುಕರ ಗುಂಪಲ್ಲಿ ದೂರವ ಇರಿಸಿ ಒಳ್ಳೆಯ ಮಾರ್ಗದಿ ನಡೆಸಿದೆ ನೀನಮ್ಮ. ಎಲ್ಲಾ ಕಲಿಸಿದ ಶ್ರೇಷ್ಠ ಸಂಸ್ಕಾರವು ಬಿತ್ತಿ ಬೆಳೆಯುವೆ ನೀ, ಜಗಕ್ಕೆ ವಿಶ್ವವಿದ್ಯಾಲಯ ನೀನಮ್ಮ. ಅಮ್ಮನ ಮಡಿಲಿಗೆ ಸ್ವರ್ಗವೇ ನಾಚುವುದು, ಅಮ್ಮನ ಹೊಗಳಲು ಪದಗಳೇ ಸಾಲವು. ಸಾಗರದ ಆಳಕ್ಕಿಂತ ಆಳ ನಿನ್ನೆಯ ಒಲಮೆ ನೋಡಮ್ಮ. ಅದ್ಭುತ ವ್ಯಕ್ತಿಗಳ ಸೃಷ್ಟಿಯಲ್ಲಿ ಶಿಲ್ಪಿ, ಅರಿಯದೆ ಸಾಮಾಜಿಕ ಕಾಣಿಕೆ ನೀಡುವಿ. ಜಗವೇ ನಿಂಗೆ ತಲೆಬಾಗುವುದು ನೋಡಮ್ಮ. ಅಮ್ಮ ಅಮ್ಮ ಒಡೆಯಮ್ಮ, ಒಡೆದು ಒಡೆದು ಸುಂದರ ಮೂರ್ತಿಯನ್ನು ಮಾಡಮ್ಮ. ನಾನ್ ನಿನ್ನ ಕಂದನಮ್ಮ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ ಅಮ್ಮ ಅಂತ ಟಾಪಿಕ್ ತಗೊಂಡು ಅದ್ರ ಬಗ್ಗೆ ಒಂದು ಕವನ ಅಂತ ಹೇಳ್ಬೋದು. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ರಮೇಶ್ ಸರ್ ಇದ್ರೆ ಸಾಂದರ್ಭಿಕವಾಗಿ ಹಾಡ್ತಾ ಇರ್ತಾರೆ. ಎರಡಕ್ಷರದಲ್ಲಿ ಹೇಳುವರಾರಮ್ಮ. ಅಮ್ಮ 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 ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ಅಮ್ಮ ಎನ್ನುವ ಎರಡಕ್ಷರದಲ್ಲಿ ಹೇಳುವರಾರಮ್ಮ. ಅಮ್ಮ ನಮ್ಮಮ್ಮ. ನೋಡಿದ್ರಲ್ಲ, ಎರಡೆರಡು ಅವಕಾಶ ತಗೊಳ್ತಾ ಇದ್ದಾರೆ. ಸುಮ್ನೆ ಚಾನ್ಸ್ ಯಾಕೆ ಬಿಡ್ಲಿ ಅಂತ ನಮ್ಮ ಶಿವಗಂಗಮ್ಮನವರು. ಅವರು ಅದ್ರ ಬಗ್ಗೆ ಕವನ ಹೇಳಿದ್ರು, ಜೊತೆಗೆ ಹಾಡು ಅಂತ ಬಂದಾಗ ಅದನ್ನು ತಗೊಂಡ್ಬಿಟ್ರು. ಎಸ್ ಮಾಸ್ಟರ್ಸ್, ಅವಕಾಶ ನಿಮ್ಮದೇ, ವೇದಿಕೆ ನಿಮ್ಮದೇ, ಎಲ್ರು ಬನ್ನಿ. ನಮ್ಮ ರಂಗಸ್ವಾಮಿ ಸರ್ ನೋಡ್ತಾ ಇದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ರೆ, ಬಟ್ ಅಲ್ಲಿ
ಟಿಕೆಟ್ ಟಿಕೆಟ್ ಗೊತ್ತಿರೋ ಟಿಕೆಟ್ ಅಂತ ಹುಡುಗಿ ಇದೆ. ಒಂದು ಬುಕ್ನೇ ಫುಲ್ಲು ಬರೆದು ಬಿಟ್ಟಿದ್ದಾಳೆ ಅದ್ರಲ್ಲೇ ಅದಕ್ಕೆ. ಎಸ್ ಮೇಡಮ್ ಮೇಡಮ್ ನಂದಾ ಮೇಡಮ್ ಯಾರು ಹೇಳ್ತಾರನ್ನ ಕೇಳಿ. ನಂದಾ ಮೇಡಮ್ ಯಾವತ್ತೂ ಹೇಳಿಲ್ಲ. ಇಲ್ಲ, ಹೇಳ್ತಾರೆ ನಮ್ಮ ರಂಗಸ್ವಾಮಿ ಸರ್ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಹ್ಮ್. ಅವರಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಬಸ್ ನಲ್ಲಿ, ಹಾಗಾಗಿ ಹ್ಯಾಂಡ್ ರೈಸ್ ಮಾಡೋದು ಬೇಡವೋ ಅಂತ ನೋಡ್ತಾ ಇದ್ದಾರೆ. ಬಟ್ ಆದ್ರೆ ಮಾಸ್ಟರ್ಸ್ ನಾವು ಮನೇಲಿ ಕುಳಿತುಕೊಂಡು ನೋಡ್ತಾ ಕಾಫಿ ಟೀ ಇಲ್ಲಿ ರೆಫರ್ ಮಾಡೋದಿಲ್ಲ. ನಾನು ಅನ್ಕೊಂತಾ ಇದ್ದೆ, ಮಂಜುಳಮ್ಮ ಏನಾದ್ರು ಅಶ್ವಿನಿ ಬಂದ್ಬಿಟ್ರು, ಅಶ್ವಿನಿ ಏನಾದ್ರು ಬಂದಿದ್ ಬೇಜಾರಾಯ್ತಾ ಎಲ್ರಿಗೂನು ಅಂತ ಅನ್ಸ್ತಾ ಇದೆ ಮನಸ್ಸಲ್ಲಿ. ಆದ್ರೂ ಪರವಾಗಿಲ್ಲ, ನನ್ಗೆ ಗೊತ್ತು ಮಾಸ್ಟರ್ಸ್ ಎಲ್ಲ ಬರ್ತಾರೆ, ಹ್ಯಾಂಡ್ ರೈಸ್ ಮಾಡ್ತಾರೆ. ಮಂಜುಳಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಎಸ್ ಮೇಡಮ್. ಮೇಡಮ್ ನಾನೊಂದು ಜಾನಪದ ಗೀತೆ ಹಾಡ್ತೀನಿ. ಎಸ್ ಮೇಡಮ್. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಗುಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಎನಗೆ ಯಾರಿಲ್ಲಂತ ಮನದಾಗ ಕೊರಗಿದರೆ, ಪರನಾಡಲೊಬ್ಬ ಪ್ರತಿ ಸೂರ್ಯ. ಎನಗೆ ಯಾರಿಲ್ಲಂತ ಮನದಾಗ ಕೊರಗಿದರೆ, ಪರನಾಡಲೊಬ್ಬ ಪ್ರತಿ ಸೂರ್ಯ. ಪರನಾಡಲೊಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾಗ. ಪರನಾಡಲೊಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾಗ. ಹೆಣ್ಣಿನ ಜನ್ಮಕ್ಕೆ ಮನೆಯ ಹಿಂದಲ ಮಾವು ನೆನೆದಾಗ ಗಮ್ಮೆಂದು ನೆನೆದಾಂಗೆ ಬಂದ ನನ್ನ ಅಣ್ಣ. ನೆನೆದಾಂಗೆ ಬಂದ ನನ್ನ ಅಣ್ಣ, ಬಾಳೆಯ ಗೊನೆ ಹಾಂಗ ತೋಳ ತಿರುವೂತ. ಹೆಣ್ಣಿನ ಜನ್ಮಕ್ಕೆ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ. ದೊರೆ ನನ್ನ ತಮ್ಮ ಬರುವಾಗ, ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ. ಗೊನೆ ಬಾಗಿ ಹಾಲ ಸುರಿದಾವ. ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಕೊಟ್ಟು, ರನ್ನ ಬಚ್ಚಲಿಗೆ ಮಣೆ ಹಾಕಿ. ರನ್ನ ಬಚ್ಚಲಿಗೆ ಮಣೆ ಹಾಕಿ, ಕೇಳೇನೋ ತಣ್ಣ ಗಿಹರಯ್ಯ ತವರವರು. ತಣ್ಣಾಗಿ ಹರಯ್ಯ ತವರವರು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್ ಒಂದ್ ಜೋಕ್ ಹೇಳ್ತೀನಿ. ಹೇಳಿ ಮೇಡಮ್. ಮೇಡಮ್ ಒಂದ್ ಮೆಡಿಕಲ್ ಕಾಲೇಜ್. ಮೇಡಮ್ ಶಶಿಕಲಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಾರ, ಅವ್ರದ್ದಾದ್ಮೇಲೆ ಹೇಳ್ತೀನಿ ಬಿಡಿ ಮೇಡಮ್, ಅವ್ರಿಗೆ ಅವಕಾಶ ಕೊಡಿ ಮೇಡಮ್. ನೀವು ಅನ್ಮಿಟ್ ಕೊಟ್ಟಿಲ್ಲ, ಮಾತಾಡಿ ಹೇಳಿ. ಓಕೆ ಮೇಡಮ್, ಓಕೆ. ಬೇರೆಯವ್ರಿಗೂ ಅವಕಾಶ ಸಿಗ್ಲಿ, ಹ್ಯಾಂಡ್ ರೈಸ್ ಮಾಡಿದ್ರಲ್ಲ ಮೇಡಮ್ ಅಂತ ಹೇಳಿದೆ. ಹೇಳಿ, ಒಂದ್ ನಿಮಿಷ ಅಲ್ಲ, ಅದೇನು ಹೇಳಿ ಪರವಾಗಿ. ಮೇಡಮ್ ಒಂಚೂರು ಯೋಚನೆ ಮಾಡ್ತೀನಿ ಮೇಡಮ್, ಏನು ಡಿಸ್ಟರ್ಬೆನ್ಸ್ ಬರಲ್ಲ. ಓಕೆ ಮೇಡಮ್. ಕರೆಕ್ಟ್, ಮಂಜುಳಮ್ಮ ಹೇಳಿದ್ ಕರೆಕ್ಟ್ ಆಗಿದೆ. ಶಶಿಕಲಾ ಮೇಡಮ್ ಇವ್ರು ನಿಜವಾಗ್ಲೂ ಒಂದು ಕಥೆನೇ ಹೊತ್ತು ತಂದಿರ್ತಾರೆ, ಸಾರಾಂಶ ಇರುವ ಒಂದು ಏನ್ ಹೇಳ್ತಾರೆ ಒಳ ಅರ್ಥ. ಎಸ್ ಮೇಡಮ್. ಇಲ್ಲ, ಇವತ್ತು ಹಾಡು ಹೇಳ್ಬಿಡ್ತಾರೆ. ಅನ್ಬಿಟ್ ಕೊಡಿ ಮೇಡಮ್. ಕೊಟ್ಟಿದ್ದೀನಿ ಮೇಡಮ್. ಶಶಿಕಲಾ ಮೇಡಮ್. ಓಕೆ, ನಾನೊಂದ್ಸಲ ಟ್ರೈ ಮಾಡ್ಲಾ ಉಮಾದೇವಿ ಮೇಡಮ್?
ಮಾಡಿ ಮೇಡಮ್ ಮಾಡಿ. ಎಸ್ ಮೇಡಮ್. ಅನ್ಮ್ಯೂಟ್ ಆಗಿದೆ ಬಟ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಮೇಡಮ್. ಅದೇ ಅನುರಾಧ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಅನುರಾಧ ಮೇಡಮ್ಗೆ ಅವಕಾಶ ಕೊಡೋಣ. ಮೇಡಮ್ ನಿಮ್ದು ಕೇಳಿಸ್ತಿದೆ ಅನ್ಮ್ಯೂಟ್ ಮೇಡಮ್. ಆಗಿದೆ. ಕೇಳಿಸ್ತಾ ಇಲ್ವಾ ಈಗ? ಹಾ ಇಲ್ಲ. ಕೇಳಿಸ್ತಿದೆ ಹೇಳಿ. ಹಾ, ಅದೇ ನಾನು ಬ್ಲೂಟೂತ್ ಆನ್ ಮಾಡಿದ್ದೆ ಹಂಗಾಗಿ. ಹಾ, ಏನು ಗೊತ್ತಾ, ಒಂದು ಕತೆ ಹೇಳ್ತೇನೆ ನಾನು. ಇವರು ಅಶ್ವಿನಿ ಮೇಡಮ್ ಊಹೆ ಕರೆಕ್ಟ್. ಒಂದು ಕತೆ ಏನಂದ್ರೆ, ಒಬ್ಬ ಒಂದು ಕುದುರೆ ಮತ್ತೆ ಒಂದು ಮೇಕೆ ಸಾಕಿರ್ತಾನಂತೆ. ತುಂಬಾ ಪ್ರೀತಿಯಿಂದ ಸಾಕಿರ್ತಾನಂತೆ. ಅವು ತಿಂಗಳ ಕಳೆದಂಗೆ ತುಂಬಾ ಚೆನ್ನಾಗಿ ಬೆಳಿತಾ ಹೋದ್ವಂತೆ. ಒಂದ್ ಫೈನ್ ಡೇ ಕುದುರೆ ಏನ್ ಮಾಡ್ತಂತೆ, ಮೇವು ಬಿಟ್ಬಿಡ್ತಂತೆ. ಓ, ಏನಿದು ಕುದುರೆ ಮೇವು ಬಿಟ್ಬಿಡ್ತಲ್ಲ, ಇಷ್ಟು ಪ್ರೀತಿಯಿಂದ ಸಾಕಿದೆ ಅಂತ ಅವನಿಗೆ ತುಂಬಾ ಬೇಜಾರಾಗತ್ತಂತೆ. ಆಮೇಲೆ 1 ವಾರ ನೋಡ್ತಾನಂತೆ. 1 ವಾರ ಆದ್ರೂ ಅದು ಹುಲ್ ತಿನ್ನೋದಿಲ್ಲ, ಮೇವು ತಿನ್ನೋದಿಲ್ಲ. ಆಮೇಲೆ ಅವನು ವೆಟರ್ನರಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಟ್ಟು ಕೇಳ್ತಾನಂತೆ, ಸರ್ ನನ್ ಕುದುರೆ ಮೇವು ಬಿಟ್ಬಿಟ್ಟಿದೆ, ಹಂಗೆ ವೀಕ್ ಆಗ್ತಾ ಇದೆ, ಸುಮ್ಮನೆ ಮಲ್ಗಿರುತ್ತಲ್ಲ, ಏನ್ ಮಾಡೋದು ಅಂತ ಕೇಳ್ತಾನಂತೆ. ಅದಕ್ಕೆ ವೆಟರ್ನರಿ ಡಾಕ್ಟರ್ ಎಲ್ಲ ಚೆಕ್ ಮಾಡ್ಬಿಟ್ಟು, ಸರಿ ಈ ಮಾತ್ರೆ ಔಷಧಿ ಕೊಡಪ್ಪ ಅಂತ ಹೇಳಿ ಮಾತ್ರೆ ಔಷಧಿ ಕೊಟ್ಟೋಗ್ತಾನೆ. ಅದು 1 ವಾರ ಮಾತ್ರೆ ಔಷಧಿ ತಗೊಳತ್ತೆ, ಮಾತ್ರೆ ಮೇವು ತಿನ್ನೋದಿಲ್ಲ. ಹಾಗೆ 1 ವಾರ ಕಂಟಿನ್ಯೂ ಆಗತ್ತೆ, ಮಲ್ಗಿದ್ ಹೇಳೋದಿಲ್ಲ, ಮತ್ತೆ ಹಾಗೇ ಕಂಟಿನ್ಯೂ ಆಗುತ್ತೆ. ಮತ್ತೆ ಡಾಕ್ಟರ್ ಕರೀತಾನೆ. ಡಾಕ್ಟರ್ ಕರೆದಾಗ ಡಾಕ್ಟರ್ ಮತ್ತೆ ಇನ್ನು ಬೇರೆ ಚೇಂಜ್ ಮಾಡ್ಕೊಡ್ತೀನಿ ಔಷಧಿನ, ನೋಡೋಣ ಮೇವು ತಿನ್ಬೋದು ಅಂತ ಹೇಳಿ ಮತ್ತೆ ಔಷಧಿ ಚೇಂಜ್ ಮಾಡ್ಕೊಡ್ತಾರೆ. ಆದ್ರೂ ಅದೇನು ಉಪಯೋಗ ಆಗೋದಿಲ್ಲ. ಮತ್ತೆ ಡಾಕ್ಟರ್ ಕರಿತಾನೆ, ಏನ್ ಮಾಡೋದು ಸರ್, ಏನಾರ ಮಾಡ್ಬೇಕಲ್ಲ ಸರ್ ಅಂತಾನೆ. ಅದಕ್ಕೆ ಇದನ್ ಚೇತರಿಸ್ಕೊಳಲ್ಲ, ಒಂದ್ ಕೆಲಸ ಮಾಡು, ಒಂದು ಪಾಯ್ಸನ್ ಟ್ಯಾಬ್ಲೆಟ್ ಕೊಟ್ಬಿಡ್ತೀನಿ, ಸಾಯಿಸ್ಬಿಡು, ಸುಮ್ನೆ ಇದನ್ನ ಯಾಕೆ ಇಟ್ಕೊಂಡು ನೀನು ಕೊರಗ್ತೀಯ, ನೀನು ಒದ್ದಾಡ್ತೀಯ ಯಾಕೆ ಅಂತ ಹೇಳಿ ಹೇಳ್ತಾನಂತೆ. ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾನಂತೆ. ಈ ಮೇಕೆ ಇದನ್ನ ಕೇಳಿಸ್ಕೊಂಡಿದ್ದು ಈ ಇದ್ರ ಹತ್ರ ಬರುತ್ತೆ, ಕುದುರೆ ಹತ್ರ ಬಂದು, ಈ ಕುದುರೆಣ್ಣ ನೀನ್ ಏನ್ ಮಾಡ್ತಾ ಇದ್ಯಾ, ನೀನ್ ಎದ್ದೇಳ್ತಾ ಇದ್ರೆ ನೀನ್ ಸಾಯಿಸ್ತಾರೆ, ಡಾಕ್ಟ್ರು ಇವ್ರು ಸೇರ್ಕೊಂಡು ಟ್ಯಾಬ್ಲೆಟ್ ಇಸ್ಕೊಂಡಿದ್ದಾರೆ, ಅಣ್ಣ ನಿಮ್ಮ ಹತ್ರವ, ಡಾಕ್ಟರ್ ಹತ್ರವ, ಅಣ್ಣ ನಿನಗ್ ಮಾತ್ರೆ ಹಾಕ್ತಾರೆ, ನೀನ್ ಸತ್ತೋಗ್ತೀಯ ನೋಡು, ನೀನ್ ಏನಾರ ಮಾಡಿ ಎದ್ದೇಳ್ಬೇಕು ಅಂತ ಹೇಳುತ್ತೆ. ಅಯ್ಯೋ ಹೌದಾ, ನನ್ನ ಸಾಯಿಸ್ತಾರ ಅಂತ ಹೇಳಿ ಅದು ಕಷ್ಟ ಬಿದ್ದು ಒಂದ್ ಸಾವು ಅಂದ್ರೆ ಎಲ್ಲರಿಗೂ ಭಯ ಅಲ್ಲ, ಏನಾರ ಮಾಡಿ ಒದ್ದಾಡ್ಕೊಂಡು ಎದ್ದೇಳುತ್ತೆ. ಆಮೇಲೆ ಓಹೋ ಪರವಾಗಿಲ್ಲ, ಎದ್ದಿದ್ಯಲ್ಲ, ನೋಡೋಣ ಇವತ್ ಮಾತ್ರೆ ಹಾಕೋದ್ ಬೇಡ. ಹಂಗೆ 1 ವಾರದಲ್ಲಿ ಚೆನ್ನಾಗಿ ಚೇತರಿಸ್ಕೊಂಡು ಚೆನ್ನಾಗಿ ಓಡಾಡಕ್ ಶುರು ಮಾಡ್ಬಿಡುತ್ತೆ, ಮೇವು ತಿನ್ನಕ್ ಶುರು ಮಾಡುತ್ತೆ. ಅದು ಮಾನಸಿಕವಾಗಿ ಅದು ಒಂಥರ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ಚೆನ್ನಾಗತ್ತೆ. ಆಮೇಲೆ ಅವನಿಗೆ ಖುಷಿಯಾಗಿ ಹೋಗ್ಬಿಡುತ್ತೆ ಓನರ್ಗೆ, ಅಯ್ಯೋ ನಂದು 5,000 ರೂಪಾಯಿನ ಕುದುರೆ ಚೆನ್ನಾಗಾಗ್ಬಿಡ್ತು ಅಂತ ಊರೆಲ್ಲರಿಗೂ ಮತ್ತೆ ನೆಂಟ್ರಿಸ್ಟ್ರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತಾನೆ. ಅವ್ರು ಕೇಳ್ತಾರೆ, ಪಾರ್ಟಿ ಯಾವಾಗ ಕೊಡಿಸ್ತೀಯ, 5 ಲಕ್ಷ ಉಳಿದಿದೆಯಲ್ಲ, ನೀನು ಪಾರ್ಟಿ ಯಾವಾಗ ಕೊಡಿಸ್ತೀಯ ಅಂತ ಕೇಳ್ತಾರೆ. ಈ ಪಾರ್ಟಿನ ಬರ್ರಪ್ಪ ಕೊಡೋಣ, ನಮ್ಮನೇಲಿ ಮೇಕೆ ಇದೆಯಲ್ಲ ಅದನ್ನ ಕಡ್ದು ಊಟ ಮಾಡ್ಬಿಡೋಣ ಅಂತ ಹೇಳಿ ಒಂದ್ ಫೈನ್ ಡೇ ಈಗ ಮೇಕೆನ ಕಟ್ ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೆ ಪಾರ್ಟಿ ಮಾಡ್ಬಿಡ್ತಾನೆ. ಇದರಿಂದ ನಮ್ಗೇನ್ ಗೊತ್ತಾಗ್ಬೇಕು ಅಂದ್ರೆ, ಯಾಕೆ ಬಿಟ್ಟಿ ಸಜೆಷನ್ ಕೊಡಕ್ ಹೋಗ್ಬಾರ್ದು, ಮುಂದಿನ ಕಾನ್ಸಿಕ್ವೆನ್ಸಸ್ ಏನು ಅಂತ ಯೋಚನೆ ಮಾಡಿ ಎಲ್ಲರಿಗೂ ಸಜೆಷನ್ ಕೊಡ್ಬೇಕು. ಈಗ ಕುದುರೆ ಸತ್ತೋಗಿದ್ರೆ ಆಡು ಉಳಿದಿರ್ತಿತ್ತು, ಆ ಕುದುರೆ ಹೋಗಿ ಆಡು ಮೇಕೆ ಸತ್ತೋಯ್ತು. ಸೊ ಹಂಗಾಗಿ ನಾವು ಪ್ರತಿಯೊಂದನ್ನು ನಮ್ಮ ಸ್ಥಿತಿನ ಭದ್ರ ಮಾಡ್ಕೊಂಡು ಆಮೇಲೆ ನಾವು ಬೇರೆಯವ್ರಿಗೆ ಸಜೆಷನ್ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಅನ್ನೋದು ಇದ್ರ ತಾತ್ಪರ್ಯ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಉಮಾದೇವಿ ಮೇಡಮ್ ಯೋಚನೆ ಮಾಡ್ತಾ ಇದ್ದಾರೆ, ಇನ್ಮೇಲೆ ನಾನಂತೂ ಯಾರಿಗೂ ಸಜೆಷನ್ ಕೊಡಕ್ ಹೋಗಲ್ಲಪ್ಪ ಅಂತ. ಸೂಪರ್ ಮೇಡಮ್. ನಮ್ಮ ಶಶಿಕಲಾ ಮೇಡಮ್ ನಗ್ತಾ ಬರ್ತಾರೆ, ಎಲ್ರು ನಗಿಸ್ತಾರೆ. ಸೂಪರ್, ಥ್ಯಾಂಕ್ ಯು ಮೇಡಮ್. ನಮ್ಮ ಜಾನಕಿ ಅಮ್ಮ ನೋಡ್ತಾ ಇದ್ದಾರೆ, ಅವರು ಕೂಡ ಮಾತಾಡ್ಬೇಕು, ಏನಾದ್ರು ಅನ್ಸಿಕೆ ತಿಳಿಸ್ಬೇಕು, ಇಲ್ಲ ಅವ್ರ ಒಳಗಡೆ ಅಂತರಾಳದಲ್ಲಿ ಒಂದು ಸುಪ್ತವಾಗಿ ಕಲೆ ಇರುತ್ತೆ, ಅದ್ ನಾವು ಕೇಳ್ಬೇಕು, ನೋಡ್ಬೇಕು ಅಂತ ಹೇಳ್ತಾ, ಅನುರಾಧ ಮೇಡಮ್ಗೆ ಅವಕಾಶ ಸಿಕ್ಕಿದೆ. ನಮ್ ಸೀನಿಯರ್ ಮಾಸ್ಟರ್ ಅವ್ರಿಗೆ ಲಾಸ್ಟ್ ನೋಡ್ಕೊಳ್ಳೋಣ. ವೇದಾವತಿ ಅಮ್ಮ ನಿಮ್ಗೆ ಅವಕಾಶ. ವೆಲ್ಕಮ್ ಮೇಡಮ್. ಹ್ಯಾಂಡ್ ರೈಸ್ ಇದೆ ನೋಡಿ ಮೇಡಮ್, ಇಲ್ಲ ನಾನೇ ಕೊಡ್ತಾ ಹೋಗ್ಲಾ ಉಮಾದೇವಿ ಮೇಡಮ್? ಅಲ್ಲ ಕೊಟ್ಟಿದ್ದೀನಿ ನೋಡಿ ಮೇಡಮ್, ಕೊಟ್ಟಿದ್ದೀನಿ. ಹಾ ನಮಸ್ತೆ ಉಮಾದೇವಿ ಮೇಡಮ್.
ಇಲ್ಲ, ದರ್ಶನ ನೋಡ್ಬೇಕೀಗ. ಸುಮ್ನೆ ಹಂಗಾಗೋದಿಲ್ಲ. ಹೇ ನಿಮ್ಮನ್ ನೋಡ್ಬೇಕು. ಒಳ್ಳೆ ಸರಿ ಇಲ್ಲ. ಪೇಜ್ ಕೊಟ್ಲಲ್ಲ ಅಶ್ವಿನಿ ಅಂತ ಅಂದ್ಬಿಟ್ರಾ. ಆ ಹ್ಮ್ ಹ್ಮ್ ಶಿವನಿ, ಹಾ ಮೇಡಮ್. ನಮಸ್ತೆ. ವೇದಿಕೆಯಲ್ಲಿರೋರೆಲ್ಲರಿಗೂ ಶುಭೋದಯ. ನಾನಿವತ್ತು ಒಂದು ಈ ಜಾತ್ರೆ ಬಗ್ಗೆ ಮಾತಾಡ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ಮೇಡಮ್, ಜಾತ್ರೆ ಅಂದ್ರೆ ಯಾವ್ದು ಗೊತ್ತಾಗ್ಲಿಲ್ಲ. ಊರ್ ಜಾತ್ರೆನಾ, ಕಾಡ್ ಜಾತ್ರೆನಾ? ಯಾವುದಾದ್ರೂ ಒಂದ್ ಜಾತ್ರೆ ಬಗ್ಗೆ. ಓಕೆ. ಚಿಕ್ಕದಾಗಿ ಜಾತ್ರೆ. ಜಾತ್ರೆ ಜಾತ್ರೆ ಮರಳೋ ನೋಡಿ ಜನ ಮರಳೋ ಕೋಡಿ, ಸಾಗರೋಪಾದಿಯಲ್ಲಿ ಪರದಾಡಿ ದೇವರೇ ಕಾಣೆ ನ ಕಾಣೆ ಹೋರಾಡಿ. ಸೆಲ್ಫಿ ದೇವರ ಜೊತೆ ಬದಲಾಟ, ಸ್ಟೇಟಸ್ ಇಟ್ಟು ಬರೀ ಚೆಲ್ಲಾಟ, ನಾರಿಯರಿದ್ದ ಕಡೆ ನುಗ್ಗಾಟ, ಕಣ್ಮನ ಸೆಳೆಯುವ ನೋಟ, ಹಿರಿಯಾರಾದಿಯಾಗಿ ಓಡಾಟ, ಬೆಂಡು ಬತ್ತಾಸು ಮೆಲ್ಲುವಾಟ, ದೇವಿ ರಥ ಎಳೆಯುವ ಪರದಾಟ, ಬಣ್ಣ ಬಣ್ಣದ ದೀಪಾಲಂಕಾರ ಕೂಟ, ಹೊಸ ಬಟ್ಟೆಗೆ ಬೆವರಿನ ಅಭಿಷೇಕ, ಕಿಸೆಗೆ ಮ್ಯಾರಥಾನ್ ಕಳ್ಳರ ಕೋಕ, ಬರಿಗೈಲಿ ನಡೆವ ಬಂಗಾರಿ ಕನಕ, ನೂಕಾಟದಿ ದೇವಿಯ ನೋಡಿದ ತಿರುಕ. ಇಷ್ಟೇ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಮೇಡಮ್ ಈ ತರ ವಿಶೇಷವಾಗಿ ಏನಾದ್ರೂ ತರ್ತಾರಲ್ಲ, ಎಲ್ಲಿಂದ ಸಂಗ್ರಹಣೆ ಮಾಡ್ತಾರೆ ಅಂತ ನನಗೆ ಡೌಟ್ ಇದೆ. ನಾನು ಕಾಲಲ್ಲೇ ಡೌಟ್ ಕ್ಲಿಯರ್ ಮಾಡ್ಕೋತೀನಿ. ನಮ್ಮ ನವಯುವತಿ ಬಂದ್ರು ಅವ್ರನ್ನು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇಡ್ತೀವಿ. ಯಾಕೆಂದ್ರೆ ಸೀನಿಯರ್ ಮಾಸ್ಟರ್ಸ್ನೆಲ್ಲ ಒಂದ್ ಕಡೆ ಇಡ್ತಾ ಇದೀವಿ. ನಮ್ಮ ಹೊಸ ಮಾಸ್ಟರ್ಸ್ಗಾಗಿ ನಾವು ವೇಟ್ ಮಾಡ್ತಾ ಇದೀವಿ, ನಿರೀಕ್ಷೆಯಲ್ಲಿದ್ದೇವೆ. ಎಸ್. ಹಾಗೆ ಜಾತ್ರೆ ಅಂತ ಬಂದಾಗ ಊರಿನ ಜಾತ್ರೆ. ಮೇಡಮ್ ಒಂದ್ ಸೆಕೆಂಡ್. ಜಾತ್ರೆ ಅಂತ ವರ್ಡ್ ಬಂದಾಗ ಊರಿನ ಜಾತ್ರೆ ಮಾಡಿದರೆ ಯಾತ್ರೆ, ಖಂಡಿತ ನಾವು ತಗೋಬೇಕು ಮಾತ್ರೆ ಅಂತ ಹೇಳ್ತಾ. ಎಸ್ ಮೇಡಮ್. ಮೇಡಮ್, ಈಗ ವೇದಾವತಿ ಮೇಡಮ್ ಜಾತ್ರೆ ಹೇಳಿದ್ರು, ಹಂಗಾಗಿ ಜಾನಪದದೊಂದ್ ಜಾತ್ರೆದೊಂದ್ ಹಾಡ್ ಹೇಳೋಣ ಅಂತ ಕೇಳಿದೆ ಮೇಡಮ್. ಹಾ, ಖಂಡಿತ ಮೇಡಮ್. ಎರಡನೇ ಅವಕಾಶ. ನಮ್ಮೂರ ಓಹೈ ನಮ್ಮೂರ ಓಹೈ ನಮ್ಮೂರ ಜಾತ್ರೆಗೆ ಬಂದು ಹೋಗೋ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗೋ, ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗೋ. ಜೋಡು ಬಂಡಿಯ ಹುಡಿ ಕಂಡ ಮಕ್ಕಳು ಕೂಡಿ, ಜೋಡು ಬಂಡಿಯ ಹುಡಿ ಕಂಡ ಮಕ್ಕಳು ಕೂಡಿ, ಸುತ್ತೂರ ನೆಂಟರು ಜೊತೆಗೂಡಿ, ಹುಟ್ಟೂರು ಸೇರಿ ಎತ್ತಿ ನನ್ನ ನೋಡು ಬಾ, ಮುತ್ತೈದೆ ಮೊಗವ ನೋಡು ಬಾರ. ನಮ್ಮೂರ ಓಹೈ ನಮ್ಮೂರ ತಾಯ ಕಳಸವು ಚಂದ, ಗುಡಿ ಸುತ್ತ ತೋರಣ, ಗುಡಿಯ ಪಾಲಿಗೆ ಬಗೆ ಬಣ್ಣ. ತಾಯ ಕಳಸವು ಚಂದ, ಗುಡಿ ಸುತ್ತ ತೋರಣ, ಗುಡಿಯ ಪಾಲಿಗೆ ಬಗೆ ಬಣ್ಣ. ಹಾಡಿ ಮಂಗಳಗನ ಮಾಡಿ ಮಂಗಳ ಸ್ನಾನ, ಹಾಡಿ ಮಂಗಳಗನ ಮಾಡಿ ಮಂಗಳ ಸ್ನಾನ, ಏರಿ ಹೊರಟ್ಯಾಳೆ ಬೆಳ್ಳಿ ಪಲ್ಲಕ್ಕಿ, ಏರಿ ಹೊರಟ್ಯಾಳೆ ಬೆಳ್ಳಿ ಪಲ್ಲಕ್ಕಿ. ನಮ್ಮೂರ ಜಾತ್ರೆಗೆ ಅಡ್ಡ ಪಲ್ಲಕ್ಕಿ ಏರಿ ಮನೆಗೆ ಮಡ್ಲಕ್ಕಿ ಹೂಡಿ, ಅಡ್ಡ ಪಲ್ಲಕ್ಕಿ ಏರಿ ಮನೆಗೆ ಮಡ್ಲಕ್ಕಿ ಹೂಡಿ, ಊರ ಸುತ್ತಾಡುತ್ತಾಳೆ ಮಹಾತಾಯಿ. ಕುರಿ ಕೋಳಿ ಬಲಿ ಉಂಡು ಬರುವ ಕಷ್ಟಾಗೊಂದು, ಕುರಿ ಕೋಳಿ ಬಲಿ ಉಂಡು ಬರುವ ಕಷ್ಟಾಗೊಂದು, ಊರ ದೇವ್ರ ಜೊತೆಗೂಡಿ ಹೊರಟ್ಯಾಳೆ, ಊರ ದೇವ್ರ ಜೊತೆಗೂಡಿ ಹೊರಟ್ಯಾಳೆ. ನಮ್ಮೂರ ಕೋಲು ಹಾಕೋದು ಚಂದ, ಮ್ಯಾಳ ಊದೋದು ಚಂದ, ಡೊಳ್ಳು ಕುಣಿತಾವು ಬಲು ಚಂದ. ಕೋಲು ಹಾಕೋದು ಚಂದ, ಮ್ಯಾಳ ಊದೋದು ಚಂದ, ಡೊಳ್ಳು ಕುಣಿತಾವು ಬಲು ಚಂದ. ತೇರು ಎಳೆಯೋದು ಚಂದ, ದೇವ್ರು ಕುಣಿಯೋದು ಚಂದ, ತೇರು ಎಳೆಯೋದು ಚಂದ, ದೇವ್ರು ಕುಣಿಯೋದು ಚಂದ. ಊರ ಜಾತ್ರೆ ಮನಕಾನಂದ, ಊರ ಜಾತ್ರೆ ಮನಕಾನಂದ. ನಮ್ಮೂರ ಜಾತ್ರೆಗೆ ಒಡವೆಯ ಧರಿಸಿಕೊಂಡು, ಪೀತಾಂಬ್ರ ಹುಟ್ಟಿಕೊಂಡು, ಪೂಜೆ ಒಪ್ಪಿಸಿಕೊಂಡು ಹೊರಟ್ಯಾಳೆ,
ಒಡವೆಯ ಧರಿಸಿಕೊಂಡು ಪೀತಾಂಬ್ರ ಉಟ್ಟಿಕೊಂಡು ಪೂಜೆ ಒಪ್ಪಿಸಿಕೊಂಡು ಹೊರಟ್ಯಾಳೆ. ಮುತ್ತೈದೆಯರು ಬಂದು ಮುತ್ತಿನ ಆರತಿ ಎತ್ತಿ, ಮುತ್ತೈದೆಯರು ಬಂದು ಮುತ್ತಿನ ಆರತಿ ಎತ್ತಿ, ಮಂಗಳ ಗೀತೆ ಹಾಡಿ ಬೆಳಗ್ಯಾರೆ, ಮಂಗಳ ಗೀತೆ ಹಾಡಿ ಬೆಳಗ್ಯಾರೆ. ನಮ್ಮೂರ ಓಹೈ ನಮ್ಮೂರ, ಓಹೈ ನಮ್ಮೂರ ಜಾತ್ರೆಗೆ ಬಂದು ಹೋಗೋ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗೋ, ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗೋ. ಮೇಡಮ್ ಇದು ಸ್ಟೇಟ್ ಲೆವೆಲ್ ಅಲ್ಲಿ ನನ್ಗೆ ಡ್ಯಾನ್ಸ್ ಪ್ರೈಸ್ ಬಂದಿದೆ. ಚಿಕ್ಕ ಹುಡುಗಿಯಿಂದ, ನಾನು ಮಿಡ್ಲ್ ಸ್ಕೂಲ್ ಇರ್ಬೇಕಾದ್ರಿಂದ ಇದು ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಇದು ಡಿವಿಷನ್ ಲೆವೆಲ್ ವರ್ಗೂ ಹೋಗಿದೆ ಮೇಡಮ್. ಯೂತ್ ರ್ಯಾಲಿ, ಯುವಜನ ಸೇವಾ ಇದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಮಕ್ಕಳನ್ನೆಲ್ಲ ಕರ್ಕೊಂಡು ತುಮಕೂರಿನಲ್ಲಿ ನಾನೇ ಒಂದು ಸಂಘ ಮಾಡಿ ನನ್ ಮಗುನು ಕರ್ಕೊಂಡು, ಸಣ್ಣ ಮಗು ಇರ್ಬೇಕಾದ್ರೂ ಎತ್ಕೊಂಡು ಹೋಗ್ತಾ ಇದ್ದೆ. ನಮ್ಮಲ್ಲಿ ಬೈದು ಸಾಕ್, ಇಷ್ಟು ವರ್ಷ ಮಗು ಆದ್ಮೇಲೂ ಎಲ್ಲಾ ಹುಡುಗರ್ನು ಕೂಡಾಕೊಂಡು ಎಲ್ಲ ಹೋಗಿ ಎಲ್ಲ ರಾಗಿ ಬೀಸೋ ಪದ ಎಲ್ಲ ಅದು ಇರುತ್ತೆ. ಫಸ್ಟ್ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿವಿಷನ್ ಲೆವೆಲ್ ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಪ್ರೈಸ್ ತಗೊಂಡಿರೋ ಹಾಡು ಮೇಡಮ್. ಇದ್ ಹಾಡ್ ಹೇಳ್ತಿದ್ರೆ ನನ್ ಕಾಲೇ ಕುಣಿತಿದ್ವು ಹಂಗಾಗಿ. ಇನ್ನು ಸ್ವಲ್ಪ ಇದ್ರೆ ಹೇಳ್ಬಿಡಿ, ಯಾಕೆಂದ್ರೆ ಈಗ ನಾನ್ ಮಾತಾಡ್ಬೇಕು. ಅಷ್ಟೇ ಮೇಡಮ್. ಓಕೆ, ನಮ್ಮ ಮಂಜುಳಾ ಮೇಡಮ್, ನಾನು ಮನ್ಸಲ್ಲಿ ಅನ್ಕೊಂತಾ ಇದ್ದೆ, ಟೆಲಿಪತಿ ವರ್ಕ್ ಮಾಡ್ತು, ಬಂದ್ಬಿಟ್ರು ಬೇಗ. ಅಂದ್ರೆ ಅವರ ಒಂದು ಕಲಾಭಿರುಚಿ ಅಪಾರ. ಅವರು ಚಿಕ್ಕಂದಿನಿಂದಲೇ ಅವರಲ್ಲಿ ಅದು ಅಂತರ್ಗತವಾಗಿ ಬಂದಿದೆ. ಹಾಗಿರೋ ಹೊತ್ತಿಗೆ ಇವಾಗ ಅವರು ಮಹೋತ್ತರ್ ಫೌಂಡೇಶನ್ ಅಲ್ಲಿ ಇದನ್ನೆಲ್ಲ ಮತ್ತೆ ಚುಗುರಿದ ಕನಸು ಅಂತ ಹೇಳ್ತಾರಲ್ಲ, ಆ ರೀತಿ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೂಪರ್ ಮೇಡಮ್, ಅದ್ಭುತ ಮೇಡಮ್. ಓಕೆ, ನಮ್ಮ ವೇದಮ್ನವರು ಅನ್ಮ್ಯೂಟ್ ಅಲ್ಲೇ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಅವ್ರ ಕಡೆಯಿಂದ ಒಂದು ಹಾಡ್ ಕೇಳ್ಬೇಕು ಅಂತ ಅನಿಸ್ತಿದೆ. ಎಸ್ ಮಾಸ್ಟರ್ಸ್. ಅಮ್ಮ ಯಾಕೋ ಮ್ಯೂಟ್ ಮಾಡ್ಕೊಂಡ್ಬಿಟ್ರು. ಅಶ್ವಿನಿ, ಇದನ್ನೆಲ್ಲ ನಾನ್ ತುಂಬಾ ನೋಡಿದೀನಿ ಕಣವ್ವ, ಅದೇನ್ ಮಾಡ್ತೀಯ ಮಾಡ್ಕೇಳವ್ವ ಅಂತ ಹೇಳ್ಬಿಟ್ರು. ಯಾರೋ ಮೊಮ್ಮಗ ಅನ್ಸುತ್ತೆ, ಗೊತ್ತಿಲ್ಲ. ಸಾರಿ, ಡಿಸ್ಟರ್ಬ್ ಮಾಡೋದ್ ಬೇಡ ಪದೇ ಪದೇ ಅವ್ರನ್ನ. ನೋಡೋಣ, ಮತ್ತೆ ಆಂಡ್ರೈಸ್ ಮಾಡಿ ಅವ್ರ ಹಾಡು ಹೇಳ್ತಾರೆ ಅಂತ ಭಾವಿಸ್ತಾ. ಎಸ್ ಮಾಸ್ಟರ್ಸ್, ಈಗ 1 ಸೆಕೆಂಡ್ ಉಮಾದೇವಿ ಮೇಡಮ್, ನನಗೆ ಅವಕಾಶ ಕೊಡಿ. ಅಶ್ವಿನಿ ಮೇಡಮ್. ಮಾತಾಡಿ ಮೇಡಮ್. ಮ್ಯೂಟ್ ಆಯ್ತಾ ನಂದು? ಆಯ್ತು ಮೇಡಮ್. ಅಲ್ಲ, ನಂದು ಮ್ಯೂಟ್ ಆಗಿತ್ತಾ? ಆಸ್ಕ್ ಅನ್ಮ್ಯೂಟ್ ಅಂತ ಕೊಟ್ಟೆ, ನಿಮ್ದು ಆಂಡ್ರೈಸ್ ಇಲ್ಲ, ಹಂಗೆ ಕೊಟ್ಟೆ ಅಷ್ಟೇ ನಾನು. ಓಕೆ, ಮಮತಾ ಮೇಡಮ್, ಅನ್ನಪೂರ್ಣ ಮೇಡಮ್, ಅಶ್ವಥಯ್ಯ ಸರ್, ಈಶ್ವರಿ ದಯಾನಂದ ಮೇಡಮ್, ಗೀತಾ ಅಂತ ಇದೆ ಮೇಡಮ್, ಹೇಮಲತಾ ಮೇಡಮ್, ಜಾನ್ವಿ ಮೇಡಮ್, ಜಾನಕಿ ದೇವಿ ಮೇಡಮ್, ನಾಗೇಂದ್ರ ಪ್ರಸಾದ್ ಸರ್, ಹಿರೇಮಠ್ ಮೇಡಮ್, ಕಾಲೇಶ್ ಸರ್, ಮತ್ತೆ ನಮ್ಮ ಕೆಡಿಎಂ ಚಿನ್ನ, ಶಾರದಾ ಪಾಟೀಲ್ ಮೇಡಮ್, ಮನಂದಾ ಮೇಡಮ್, ಮಂಜುಳಾ 786 ಲಕ್ಕಿ ನಂಬರ್, ಮನಿ ಅಟ್ರಾಕ್ಷನ್ ನಂಬರ್ ಹಾಕಿದ್ದಾರೆ. ನೋಡೋಣ, ನಮಗೂ ಸ್ವಲ್ಪ ಮನಿ ಇಂಪ್ರೂವ್ ಆಗೋದ್ರ ಬಗ್ಗೆ ನಮ್ಗೆ ಹೇಳ್ಕೊಡಿ. ಓಂ ಬೆಳಗಾವಿ ಸರ್, ಪಾರ್ವತಿ ಮೇಡಮ್, ಪೂರ್ಣಿಮಾ ಮೇಡಮ್, ರಾಧಾ ಮೇಡಮ್, ರಾಮ್ ಬಾಬು ಸರ್, ರಂಗಸ್ವಾಮಿ ಸರ್ ಬ್ಯುಸಿ ಇರ್ತಾರೆ ಅಂತ ಗೊತ್ತು, ರವಿ ಗೌಡ್ರು ಸರ್, ಸರಸ್ವತಿ ಮೇಡಮ್, ಸವಿತಾ ಮೇಡಮ್, ಶಾಂತಾ ಮೇಡಮ್, ಶಾರದಾ ಮೇಡಮ್, ಶಿವರತ್ನ ಮೇಡಮ್, ಸುಭದ್ರಾ ಮೇಡಮ್, ಸುಧಾ ಹೆಗಡೆ ಮೇಡಮ್, ವಾಣಿ ಮೇಡಮ್, ನಮ್ಮ ವಾಣಿ ಹಾಸನ ಮೇಡಮ್ ಇದ್ರೆ ದಯವಿಟ್ಟು ಬನ್ನಿ. ತುಂಬಾ ದಿವಸ ಆಯ್ತು ನಿಮ್ಮ ಸ್ವೀಟ್ ವಾಯ್ಸ್ ಕೇಳಿ. ನಿಮ್ಮ ಕವನ ಬೇಕು ನಮ್ಗೆ. ಹಾಗೆ ನಂಬರ್ ಇದೆ, ಲಾಸ್ಟ್ ನಂಬರ್ 207. ಮತ್ತೆ ಇನ್ನೊಂದು ಫೋನ್ ನಂಬರ್ ಇದೆ, ನಳಿನಿ ಮೇಡಮ್ ಕೊನೆದಾಗಿ. ಇಷ್ಟು ಮಾಸ್ಟರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್, ಸ್ವಾಗತ. ಯಾಕೆಂದ್ರೆ ವಿಶೇಷ ಸಂಚಿಕೆ ಇವತ್ತಿನದ್ರಿಂದ ಎಲ್ರು ಸಕ್ರಿಯವಾಗಿ ಭಾಗವಹಿಸ್ಬೇಕು. ಯಾಕೆಂದ್ರೆ ಏನೋ ಮಿಸ್ ಆಗ್ತಿದೆ ಅನ್ಸ್ತಿದೆ. ದಿನ ನಾವು ಧ್ಯಾನ ಮಾಡ್ತಾ ಇದೀವಿ, ಜ್ಞಾನ ತಿಳಿತಾ ಇದೀವಿ, ಯೋಗ ಪ್ರಾಣಾಯಾಮ ಮಾಡ್ತಾ ಇದೀವಿ. ಆದ್ರೆ ವಿಶೇಷ ಸಂಚಿಕೆಯಲ್ಲಿ ಅದೇ ರೀತಿ ಸಕ್ರಿಯವಾಗಿರ್ಬೇಕು. ಯಾಕೆಂದ್ರೆ ನಾನು ಒಬ್ಳೆ
ನಾವು ಮಾತ್ರ ಆರೋಗ್ಯವಾಗಿರ್ಬೇಕು ಅಂತ ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ. ಎಲ್ರೂ ಮಾತಾಡ್ಬೇಕು. ಮಾತಾಡಿ ಇವತ್ತಿನ ಸಂಚಿಕೆಯಲ್ಲಿ ನಗುವಿನಿಂದ ಪ್ರಾರಂಭ ಮಾಡಿದ್ರೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಇನ್ನೂ ಸ್ವಲ್ಪ ಸೇರ್ಸೋದಾದ್ರೆ ಆಂಟಿ ಏಜಿಂಗ್. ನಾವು ನಗ್ತೀವಲ್ವಾ, ಸಾವಿರಾರು ಆ ಸ್ನಾಯುಗಳು ಅಂದ್ರೆ ಸಂಕುಚಿತಗೊಂಡು ನಾವಿನ್ನೂ ಆಂಟಿ ಏಜಿಂಗ್ ಆಗ್ತೀವಿ. ಅಂದ್ರೆ ಫೇಸ್ ಗ್ಲೋ ಬರುತ್ತೆ. ಇನ್ನು ಸಾಕಷ್ಟು ನಗುವಿನಿಂದ ಮನರಂಜನೆಯಿಂದ ಉಪಯೋಗ ಇದೆ. ನಾನು ಅದನ್ನ ತಿಳ್ಕೊಂಡು ಈಗ ನೋಡಿ ಮಾಸ್ಟರ್ಸ್, ಎಲ್ರಿಗೂ ಗೊತ್ತಿದೆ, ಯಾರು ನಗಿಸ್ತಾರೆ, ಯಾರು ಮಿಮಿಕ್ರಿ ಮಾಡ್ತಾರೆ, ಮನರಂಜನೆ ಮಾಡ್ತಾರೆ, ಅವರ ಜೀವನದಲ್ಲಿ ಸಾಕಷ್ಟು ನೋವಿರುತ್ತೆ ಅವ್ರ ಮನಸ್ಸಿನಲ್ಲಿ. ಆದ್ರೂ ಕೂಡ ಅವರು ನಗಿಸಕ್ ಬರ್ತಾರೆ ಅಂದ್ರೆ ಅವರಷ್ಟು ಗ್ರೇಟ್ ಯಾರು ಇಲ್ಲ ಅಂತ ನಾನು ಅನ್ಕೊಂತೀನಿ. ಆದ್ರೆ ಕೆಲವರು ನಗೋದು ಇಲ್ಲ, ನಗ್ಸಿದ್ರು ನಗೋದೂ ಇಲ್ಲ. ಅವ್ರ ಮುಖ ಹೇಗಿರುತ್ತೆ? ಸೆಪ್ಪೆ ಮೋರೆ ಹಾಕೊಂಡು ಏನೋ ಪ್ರಪಂಚನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಇರ್ತಾರೆ. ಖಂಡಿತ ಅದ್ ಹಾಕ್ಬಾರ್ದು. ಅದ್ ನನ್ ನಿಜವಾಗ್ಲೂ ಇಷ್ಟ ಇಲ್ಲ. ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು. ನೋಡದಾ, ನನ್ನ ಮಾತನ್ನ ಎಷ್ಟು ಚೆನ್ನಾಗಿ ಆಲಿಸ್ತಾ ಇದ್ದಾರೆ ನೂರಾದ ಮೇಡಮ್. ಖುಷಿ ಆಗ್ತಾ ಇದೆ. ಎಸ್ ಮಾಸ್ಟರ್ಸ್ ಎಲ್ರು ಮೇಡಮ್, ನಾನೊಂದ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ನಾನೊಂದ್ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಹೇಳಿದ್ದು ನನ್ಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ. ಹೇಳಿ ಮೇಡಮ್. ಇನ್ ಸ್ವಲ್ಪ ಇದೆ, ಮುಗಿಸ್ಬಿಡೋಣ. ಯಾಕೆಂದ್ರೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಮಾತಾಡಿದ್ರೆ ಮಾತಿನ ಮಲ್ಲಿ. ಆದ್ರೆ ಮಾತು ಅತಿ ಆದ್ರೆ ಏನಾಗುತ್ತೆ ಗೊತ್ತಾ ಮೇಡಮ್? ಬೋರ್ ಹೊಡೆದ್ಬಿಟ್ಟು ಅಲ್ಲಿಂದ ಎದ್ದು ಓಡೋಗ್ಬಿಡೋಣ ಅನ್ಸುತ್ತೆ. ಯಾಕೆಂದ್ರೆ ಇಷ್ಟು ಮಾಸ್ಟರ್ಸ್ ಅವರಲ್ಲಿರೋ ಒಂದು ಅನಿಸಿಕೆ ಆಗ್ಬೋದು, ಒಂದು ಹಾಡಿರುತ್ತೆ ಮನಸ್ಸಲ್ಲಿ, ಏನೋ ಒಂದಿರುತ್ತೆ, ಅದನ್ನ ವ್ಯಕ್ತಪಡಿಸ್ಬೇಕು, ಏನೋ ಒಂದು ಮಾತಾಡೋದಿರುತ್ತೆ. ಇಲ್ಲಿವರೆಗೂ ಅದನ್ನ ಟ್ಯಾಕ್ಸಿನ್ ಆಗ್ಬಿಡುತ್ತೆ. ಅದು ಹೇಗೆ ಒಂದು ಗ್ಯಾಸ್ಟ್ರಿಕ್ ಆಗಿ ಪರಿವರ್ತನೆ ಆಗ್ಬಿಟ್ಟು ನಮಗೆ ಅಂದ್ರೆ ಕಾಯಿಲೆಗಳ ಮಹಾರಾಜ ಮಹಾ ತಾಯಿ ಅಂತಾರೆ ಗ್ಯಾಸ್ಟ್ರಿಕ್ ನ. ಅದೇ ಗ್ಯಾಸ್ಟ್ರಿಕ್ ತರ ಅದು ಟ್ಯಾಕ್ಸಿನ್ ಆಗ್ಬಿಡುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಏನು ಇದ್ರು ಮಾತಾಡಿ ಮಾಸ್ಟರ್ಸ್ ಅಂತ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ. ಪಾಸ್ ಮೇಡಮ್, ನಗದೇ ಇರೋರ್ಗೆ ಆಯಸ್ಸು ಕಮ್ಮಿ, ಬೇಗ ಅವ್ರು ತೀರೋಗ್ತಾರೆ. ನಾನ್ ನೋಡಿದೀನಿ ಸುಮಾರು ಜನ ಹಂಗಿರ್ತಾರೆ, ಕೊನ್ಗ ಅವ್ರು ಬೇಗನೆ ರೈಟ್ ಹೇಳಿರ್ತಾರೆ. ನೋಡೋಣ, ಒಂದು ಎಕ್ಸ್ಪ್ರೆಷನ್ ತೋರಿಸಿ. ಎಲ್ಲಿ ಅಲ್ಲ, ನೀವು ಫೋಕಸ್ಸೇ ಕಮ್ಮಿ ಮಾಡ್ಕೊಂಡು ಕೂತಿದ್ದೀರಾ ಕತ್ಲಲ್ಲಿ, ಎಲ್ಲಿ ತೋರಿಸ್ತೀರಾ ನೀವು? ಇನ್ಯಾರು ಚೆನ್ನಾಗಿದೆ ಫೋಕಸ್? ಅನುರಾಧ ಮೇಡಮ್ ತೋರಿಸಿ. ನೀವೇನ್ ಮಾಡ್ತೀರಾ ಪಾಪ, ನಿಮ್ಗೆ ಅನ್ಮ್ಯೂಟ್ ಇಲ್ಲ. ಯಾರ್ದು ಅನ್ಮ್ಯೂಟ್ ಇದೆ ನೋಡ್ತೀನಿ. ಉಮಾದೇವಿ ಮೇಡಮ್ ತೋರಿಸಿ. ಮೇಡಮ್, ಸೂಪರ್. ಉಮಾದೇವಿ ಆಯಿಂದ ಮಹತಂಕ. ಈಗ ನನಗೊಂದು ಅವಕಾಶ ಕೊಡಿ. ಆ ಇಂದ ಅವರು ನಕ್ಬಿಟ್ರು ಅಹಾ ಅಂತ. ಈಗ ಓಹೋ ಒಬ್ರು, ಏಹೇ ಒಬ್ರು. ಓಕೆನಾ? ಈಗ ನಾನ್ ತೋರ್ಸೋದಿಲ್ಲ. ಆ ಆಯ್ತು, ಓ ಯಾರು ತೋರಿಸ್ತೀರಾ? ನಮ್ಮ ಇವರೇ ಏ ಆ ಓ ಏ ಆಗೋಯ್ತು. ಅಂತ ತೋರ್ಸಕ್ ಬರ್ತಾರೆ ನಮ್ ಸುಭದ್ರಾ ಮೇಡಮ್. ಇವ್ರೇ ತಾನೇ ನಮ್ಗೆ ಹೇಳ್ಕೊಟ್ಟಿದ್ದೆಲ್ಲ. ಏ ಏ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ರಲ್ವಾ? ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ ನಾವು. ಈಗ ನಮ್ಮ ಜಾನಕಮ್ಮನವ್ರನ್ನ ತಗೊಂಡ್ಬಿಡೋಣ, ತಡ ಮಾಡೋದ್ ಬೇಡ. ನಮ್ದೇ ಆದ್ರೆ ಬೋರ್ ಆಗುತ್ತೆ. ನಮ್ಮ ಜಾನಕಿ ದೇವಿ ಮೇಡಮ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್, ವೆಲ್ಕಮ್. ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ನಾವು ಸ್ಪೀಡಾಗಿ ಕೊಟ್ಟಿದೀವಿ ನೋಡಿ, ನೀವು ಸ್ಪೀಡಾಗಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಆಯ್ತು ಮೇಡಮ್. ಎಸ್ ಮೇಡಮ್. ಮೇಡಮ್, ನಾನೊಂದ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಪುಟ್ಟ ಕಲಾವಿದ ಇರ್ತಾನಂತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತಾನೆ. ಆ ಕಲಾವಿದರಿಗೆ ನಾವು ಒಂದು ಅವಕಾಶ ಕೊಡ್ಬೇಕಷ್ಟೇನೆ. ಅವಕಾಶ ಕೊಟ್ಟಾಗ
ಪ್ರತಿಯೊಬ್ಬರಲ್ಲೂ ಒಂದು ಏನಾದ್ರು ಒಂದು ಕಲೆ ಇದ್ದೇ ಇರುತ್ತೆ. ಅದು ಹುಟ್ಟಿದಾಗೆ ಬಂದಿರುತ್ತೆ ಒಂದು ಕಲೆ ಅನ್ನೋದು. ಹಂಗಾಗಿ ನಿಮ್ಮಲ್ಲಿರೋ ಒಂದು ಕಲೆಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಂತೀನಿ ಮೇಡಮ್. ಹಾ, ಅವಕಾಶ ನಾವು ಕೊಡೋದಲ್ಲ, ಅವಕಾಶ ನಮ್ಮದೇ. ಅವರಷ್ಟು ಅವರೇ ಕೊಡ್ಬೇಕು, ಅವಕಾಶನ ಅವ್ರೇ ಕೊಡ್ಬೇಕು. ನೋಡಿದ್ರಲ್ಲ ಎಷ್ಟು ಬೇಗ ತಯಾರಾಗಿದ್ದಾರೆ ನಮ್ಮ ಉಮಾದೇವಿ ಮೇಡಮ್. ವೇದಿಕೆ ನಿಮ್ಮದೇ, ಅವಕಾಶ ನಿಮ್ಮದೇ. ಬನ್ನಿ ಬನ್ನಿ ಬನ್ನಿ, ಉಪಯೋಗಿಸ್ಕೊಳ್ಳೋಣ. ನಮ್ಮ ಜಾನಕಿ ದೇವಿ ಮೇಡಮ್, ಮತ್ತೆ ನೀವು ಮೇಡಮ್ ಹ್ಯಾಂಡ್ ಲೋ ಆಗಿದೆ. ಜಾನಕಿ ದೇವಿ ಮೇಡಮ್, ಎಸ್ ಮಾಸ್ಟರ್ಸ್, ಈ ಗ್ಯಾಪ್ ಅಲ್ಲಿ ತಡ ಮಾಡದೆ ಹ್ಯಾಂಡ್ ರೈಸ್ ಮಾಡಿ. ನಾಲ್ಕನೇ ಮೇಡಮ್ ಕೊಡೋಣ ಮೇಡಮ್. ಹಾ, ವೇಟಿಂಗ್ ಲಿಸ್ಟ್ ಅಲ್ಲಿ ಇಡೋಣ. ಹಲೋ ಸರಿ ಮೇಡಮ್, ಸರಿ ಮೇಡಮ್. ಹಲೋ ನಾಗರತ್ನಮ್ಮ ಮೇಡಮ್, ಬೇಜಾರಾಯ್ತಾ ಮೇಡಮ್? ಯಾಕೆಂದ್ರೆ ಹೊಸ ಮಾಸ್ಟರ್ಸ್ ಬರ್ಲಿ ಅಂತ ಹಾಗೆ ಮಾಡಿದ್ವಿ, ಬೇಜಾರ್ ಮಾಡ್ಕೋಬೇಡಿ. ಹಾಗೆ ಅನುರಾಧ ಮೇಡಮ್ಗೂ ಅವಕಾಶ ಕೊಟ್ಟಿರ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಬೇಜಾರನ್ನೋ ಪದ ಎಲ್ಲಿ ಮೇಡಮ್? ನಾವು ಧ್ಯಾನಿಗಳಲ್ವಾ, ಎಲ್ಲಿ ಬೇಜಾರ್ ಅನ್ನೋದೇ ನಮ್ಗೆ ಗೊತ್ತಿಲ್ವಲ್ಲ. ಓಕೆ ಓಕೆ, ಇಲ್ಲ. ಥ್ಯಾಂಕ್ ಯು. ಮತ್ತೊಮ್ಮೆ ಕೊಡಿ ಮೇಡಮ್, ಜಾನಕಾದೇವಿ ಮೇಡಮ್ಗೆ. ನಾನೇ ಕೊಡ್ಲಾ? ಕೊಟ್ಟೆ ಮೇಡಮ್, ಕೊಟ್ಟೆ. ಆದ್ರೂ ಕೊಟ್ಟಿದ್ದೀನಿ. ಆಗ್ತಾ ಇಲ್ವಾ? ಇನ್ನು ಲಾಸ್ಟ್ ಟ್ರೈ ಮಾಡ್ತೀನಿ ನಾನು ಮೇಡಮ್. ಒಂದ್ಸಲ ಟಚ್ ಮಾಡಿ, ಈಗ ಅನ್ಮ್ಯೂಟ್ ಅಂತ ಬರುತ್ತೆ, ಅನ್ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ಆಗ್ತಾ ಇಲ್ವಾ? ಅವ್ರಿಗೆ ಹಾ, ಮಾಡಕ್ ಬರ್ತದೆ. ಆಗ್ತಿದೆ. ಆಯ್ತು ಆಯ್ತು. ಆಯ್ತಾಯ್ತು. ನಾನೀಗ ಎಲ್ರಿಗೂ ನಮಸ್ಕಾರ, ಜ್ಞಾನ ಬಂಧುಗಳಿಗೆ ನಮಸ್ಕಾರ, ಈ ವೇದಿಕೆಗೂ ನಮಸ್ಕಾರ ಎಲ್ರಿಗೂ. ನಾನೀಗ 70-89 ದಶಕದ ಮಧ್ಯಮ ವರ್ಗದ ಫ್ಯಾಮಿಲಿ ಹೇಗಿತ್ತು ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಧ್ಯಮ ವರ್ಗದ ಫ್ಯಾಮಿಲಿ 70-89ರಲ್ಲಿ ಬ್ರೆಡ್ ತಿನ್ಬೇಕು ಅಂತ ಅಂದ್ರೆ ಜ್ವರನೇ ಬರ್ಬೇಕಿತ್ತು. ಹೊಸ ಬಟ್ಟೆ ತಗೋಬೇಕು ಅಂದ್ರೆ ಹಬ್ಬಗಳೇ ಬರ್ಬೇಕಿತ್ತು. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಹೊಸ ಬಟ್ಟೆ ತಗೋಬೇಕು ಅಂದ್ರೆ ಹಬ್ಬಗಳೇ ಬರ್ಬೇಕಿತ್ತು. ದೊಡ್ಡವರ ಹಳೆ ಬಟ್ಟೆ ಕಿರಿಯೊಳಗೆ ಹಾಕ್ಬೇಕಾಯ್ತು, ಅಕ್ಕನ ಬಟ್ಟೆ ತಂಗಿಗೆ ಹಾಕ್ಬೇಕಾಯ್ತು. ಒಬ್ಬಟ್ಟು ತಿನ್ಬೇಕು ಅಂತಂದ್ರೆ ಯುಗಾದಿನೋ ಇಲ್ಲ ಕಜ್ಜಾಯ ತಿನ್ನಕ್ಕೆ ಅಂತಂದ್ರೆ ಮಹಾಲಯ ಅಮಾವಾಸ್ಯೆ ಬರ್ಬೇಕಿತ್ತು. ದ್ರಾಕ್ಷಿ ಗೋಡಂಬಿ ತಿನ್ಬೇಕು ಅಂದ್ರೆ ಹಬ್ಬಕ್ಕೆ ಪಾಯಸ ಮಾಡ್ಬೇಕಿತ್ತು. ಅವಾಗ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೋರು, ಅದನ್ನ ನಾವು ನೋಡ್ತಾ ಇದ್ವು. ನೆಂಟರ ಊರಿಗೆ ಹೋಗ್ಬೇಕು ಅಂದ್ರೆ ಸಂಬಂಧಿಕರ ಮದುವೆ ಇರ್ಬೇಕಿತ್ತು ಅಥವಾ ಯಾರಾದ್ರೂ ಸಾಯ್ಬೇಕಿತ್ತು. ಹೊಸ ಪೇಸ್ಟ್ ಬಳಬೇಕಿದ್ರೆ ಪೇಸ್ಟ್, ಆ ಪೇಸ್ಟ್ ಮುಗಿದು ಅದನ್ನು ಕಟ್ ಮಾಡಿ ಅದರೊಳಗಿದ್ದ ಪೇಸ್ಟ್ ಎಲ್ಲಾ ಖಾಲಿ ಮಾಡ್ಬೇಕಾಗಿತ್ತು. ಹೊಸ ಸ್ಲಿಪ್ಪರ್ ಚಪ್ಪಲಿ ತಗೊಬೇಕು ಅಂದ್ರೆ ಹಳೆ ಚಪ್ಪಲಿ ಕಿತ್ತೋಗ್ಬೇಕಾಗಿತ್ತು. ಹಳೆ ಬಟ್ಟೆಗಳೆಲ್ಲ ಕಾಲ್ ಒರೆಸುವ ಮ್ಯಾಟ್ಗಳಾಗುತ್ತಿತ್ತು. ಹೊಸ ಪೆನ್ ತಗೊಂಡಿದ್ದೇ ಇಲ್ಲ, ಹೊಸ ರೀಫಿಲ್ ಹಾಕ್ಬೇಕಾಗಿತ್ತು. ಅಕ್ಕಪಕ್ಕದವ್ರ ಬಳಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಆಗಾಗ್ಗೆ 100-200 ರೂಪಾಯಿ ತೆಗೆದುಕೊಂಡಿದ್ದೆ ದೊಡ್ಡ ಸಾಲ. ಉಂಡೆಕಾಯಿ ಬದಲು ಕಟ್ ಮಾಡಿರುವ ಚೌರ್ಕಾಯಿ ತರ್ತಿದ್ವು. ಬಿಸ್ಲರಿ ನೀರು ಕುಯ್ಲೇ ಇಲ್ಲ, ಡೈರೆಕ್ಟ್ ನೀರ್ನಲ್ಲಿ ಕುಯ್ತಾ ಇದ್ವು. ಇಲ್ಲ ಎಂಬ ಕೊರಗೆ ಇರ್ಲಿಲ್ಲ, ಬೇಕು ಎಂಬ ಆಸೆಯೂ ಇರಲಿಲ್ಲ. ಇದ್ದಷ್ಟನ್ನೇ ಸಂತೋಷದಿಂದ ಅನುಭವಿಸಿದ ತಲೆಮಾರು ನಮ್ಮದು. ಈಗ ಸಿಕ್ಕಿದ್ದೆಲ್ಲ ಸಿಗುತ್ತಿದೆ, ಬೇಕಾದ್ದೆಲ್ಲ ಖರೀದಿಸುವ ಆಸೆ ಹೆಚ್ಚಿದೆ. ಬದುಕು ಬರೀ ನಲ್ಲೇ ನಡೆಯುತ್ತಿದೆ. ಕಾಲಾಯ ತಸ್ಮೈ ನಮಃ. ನೀವ್ ಹೇಳಿ, ಎಷ್ಟ್ ಜನ ಹೊಲ ಮಾನೆ ಮಾರಿ ಊರ್ ಬಿಟ್ಟೋದ್ರು. ಅದೇ ರೀತಿ ಇದು ಯಾರು ಬರೆದಿದ್ದು ಅಂತಲೂ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ಬರೆದಿದ್ದಾರೆ. ಮನೆ ಸುತ್ತ ಕಾಂಪೌಂಡು, ಗೇಟ್ ಭದ್ರ, ಒಳಗಿರುವ ಮನಸ್ಸುಗಳೇ ಏಕೋ ಛಿದ್ರ ಛಿದ್ರ. ಬಂಧುಗಳೇ ಬಾರದ, ಸ್ನೇಹಿತರು ಸ್ನೇರದ, ಮನೆಗಳ ಮುಂದೆ ಸದಾ ಕಾವಲುಗಾರ. ಇಂದು ಮನೆಯಲ್ಲಿ ಅನ್ನವೇ ಬೇಯುತ್ತಿಲ್ಲ, ಮನಸ್ಸುಗಳು ಮಾತ್ರ ಕುದಿಯುತ್ತಿವೆ. ಅಡಿಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ, ಫೋನಿಂದ ಕೂತಲ್ಲಿಗೆ ತಿಂಡಿ ಊಟ ಬರುತ್ತೆ. ಮನೆಗಳಾಗುತ್ತಿವೆ ಮಹಡಿಗಳಿಂದ ಎತ್ತರ ಎತ್ತರ, ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ ಹತ್ತಿರ. ಸಂತೋಷ ಏನೆಂಬುದಕ್ಕೆ ಸಿಗುತ್ತಿಲ್ಲ ಉತ್ತರ. ಅಂದು ಬಿಸಿಲು ಮಳೆ ಚಳಿಗೆ ಮೈ ಒಗ್ಗಿತ್ತು, ಮನೆ ತಣ್ಣಗಿತ್ತು, ಒಲೆ ಹೊಗೆಯಾಡುತ್ತಿತ್ತು, ಬಿಸಿ ನೀರ ಹಂಡೆ ಹಬೆಯಾಡುತ್ತಿತ್ತು. ಕಣಜದ ತುಂಬ ದವಸ ಧಾನ್ಯ ತುಂಬಿತ್ತು, ಬಂಧು ಬಳಗದ ನಡುವೆ ಅನುಬಂಧ ಅನುರಾಗವಿತ್ತು. ಎಲ್ಲರೊಟ್ಟಿಗೆ ಮನೆಯೂ ನಗೆಯಾಡುತ್ತಿತ್ತು, ಮನೆ ಚಿಕ್ಕದಾದರೂ ಮನಸ್ಸು ಚೊಕ್ಕದಾಗಿತ್ತು. ಅಂದು ನನ್ನಜ್ಜ ಕಟ್ಟಿದ ಮನೆಯಲ್ಲಿ ನಲಿವಿತ್ತು, ಒಲವಿತ್ತು, ಸಂತಸದ ಸೆಲೆಯಿತ್ತು.
ಮುಖ್ಯ ಬಾಗಿಲು ಚಿಕ್ಕದಿತ್ತು, ತಲೆಭಾಗ ಬೇಕಿತ್ತು. ಮಣ್ಣಿನ ಗೋಡೆ, ಸಾರಿಸಿದ ನೆಲವಿತ್ತು. ಮಾಡು ಚಿಕ್ಕದಿದ್ರು ಬದುಕು ದೊಡ್ಡದಿತ್ತು. ನೋವುಗಳಿದ್ದರೂ ಬದುಕಿಗೆ ಬೆಲೆಯಿತ್ತು. ಚಾಪೆಯಲ್ಲಿ ಕಣ್ಣಿಗೆ ಚಂದದ ನಿದ್ರೆ ಇತ್ತು. ಅಂದು ಆಸ್ಪತ್ರೆಯ ಹಂಗೇ ಇರಲಿಲ್ಲ. ಎಲ್ಲಾ ಸಮಸ್ಯೆಗಳಿಗೂ ಮನೆಯಲ್ಲಿ ಮದ್ದಿತ್ತು. ಮಗುವು ಕೂಡ ಮನೆಯಲ್ಲೇ ಹುಟ್ಟುತ್ತಿತ್ತು. ಮದುವೆ ಕೂಡ ಮನೆಯಲ್ಲೇ ನಡೀತಿತ್ತು. ಚಿತ್ರ ವಿಚಿತ್ರದ ಛತ್ರಗಳೇ ಬೇಕಿರಲಿಲ್ಲ. ಕೆಲಸಕ್ಕೆ ಶ್ರದ್ಧೆ, ದೇವರ ಮೇಲೆ ನಂಬಿಕೆ ಇತ್ತು. ಸಾವಿಗೂ ಸಹ ಮನೆಯೇ ಸಾಕ್ಷಿಯಾಗುತ್ತಿತ್ತು. ಹಲವು ಮಕ್ಕಳು ಹುಟ್ಟಿದ ಸಂತಸವಿತ್ತು. ಬಾಲ್ಯದ ಬದುಕಿನ ಸಂಭ್ರಮವಿತ್ತು. ನೆಂಟರು ಬಂದರೆ ಹಬ್ಬದ ಸಡಗರವಿತ್ತು. ಕೆಲವು ಸಾವುಗಳ ಸೂತಕವೂ ಇತ್ತು. ಸತ್ತ ಹಿರಿಯರ ನೆನಪು ಅಚ್ಚಳಿಯದೆ ಉಳಿದಿತ್ತು. ಕಷ್ಟಗಳ ಗೆದ್ದ ಗೆಲುವಿನ ದ್ಯೋತಕವೂ ಇತ್ತು. ಬದುಕಿನ ಸಾಧಕ ಬಾಧಕಗಳೆಲ್ಲವೂ ಇತ್ತು. ಇಂದು ಮನೆ ರಾಜನಿಲ್ಲದ ಅರಮನೆಯಂತೆ, ಸಕಲ ಸವಲತ್ತುಗಳಿರುವ ದರ್ಬಾರಿನಂತೆ, ನೆರೆಮನೆಯ ಹಂಗಿಲ್ಲದ ಸೆರೆಮನೆಯಂತೆ. ಆದರೂ ಎಲ್ಲರಿಗೂ ಬರೀ ದುಡ್ಡಿನದೇ ಚಿಂತೆ. ಶುಭ ಕಾರ್ಯಗಳು, ಸಂತೋಷ ಕೂಟಗಳು ಮನೆ ಬಿಟ್ಟು ಹೋಟೆಲ್ಗಳ ಸೇರಿಕೊಂಡಿವೆ. ಬಂಧುತ್ವ ಮಿತ್ರತ್ವಗಳು ಬಂಧನದಲ್ಲಿವೆ. ನೆಂಟರಿಷ್ಟರು ಮನೆಗೆ ಬಂದರೆ ಬರೀ ನಕ್ಕೂ ನಗದೆ ಕೊನೆ ಸೇರಿಕೊಳ್ತಿದ್ದಾರೆ ಮನೆಯ ಮಕ್ಕಳು. ಸ್ನೇಹ ಸಂಬಂಧಗಳಲ್ಲೂ ತೋರಿಕೆ, ತಾತ್ಸಾರ, ನಂಬಿಕೆ, ಒಗ್ಗಟ್ಟುಗಳಂತೂ ಬಹಳವೇ ದೂರ. ಮತ್ತೆ ಬರ್ಲಿ ಆ ತುಂಬು ಕುಟುಂಬದ ಕಾಲ. ಆಗಲಿ ಮನೆ ಮನಗಳು ನಂದಗೋಕುಲ. ಅರ್ಥವಾಗಲಿ ಸರ್ವರಿಗೂ ಸಂಬಂಧದ ಬೆಲೆ. ಕಲಿಯಲಿ ಎಲ್ಲರ ಸಂತಸದಿ ಒಟ್ಟಾಗಿ ನಗುವ ಕಲೆ. ಆಗಲಿ ದ್ವೇಷ ಸ್ವಾರ್ಥ ಮತ್ಸರಿಗಳಿಗೆ ಸೋಲು. ಶ್ರೀಮಂತಿಕೆಗಿಂತ ಹೃದಯವಂತಿಕೆ ಮೇಲು. ಇದರಿಂದ ನಾನ್ ಕಲ್ತಿದ್ದೇನು ಅಂತ ಅಂದ್ರೆ, ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ ಇದು ಪಡೆಯಬೇಕು. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಎಲ್ಲರೂ ಕೂಡ ನಮ್ಮ ಈ ಫೌಂಡೇಶನ್ ಸೇರ್ಕೊಂಡು ನಕ್ಕ ನಲಿತಾ ಇರ್ಬೇಕು. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ರೂ ಒಂದಾಗಿ ಬಾಳ್ಬೇಕು ಅನ್ನೋದು ನನ್ನ ಅಮಿತವಾದ ಆಸೆ. ಎಲ್ರಿಗೂ ನಮಸ್ಕಾರ. ಇದ್ರೊಳಗೆ ತಪ್ಪೇನಾದ್ರೂ ಇದ್ರೆ ಅಂದ್ರೆ ನನ್ನ ವಯಸ್ಸಿನ ಕಾರಣ ಮಾತಾಡೋದ್ರೊಳಗೆ ಹೇಳೋದ್ರೊಳಗೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ. ಮೇಡಮ್, ಈಗ ಮಾತಾಡೋದಕ್ಕಿಂತ ಮುಂಚೆ ಇದು ಸಂಗ್ರಹ ಹೇಗೆ ಮೇಡಮ್, ನೀವೇ ಮಾಡಿದ್ರ ಯಾವ ತರ? ಇಲ್ಲ ಮೇಡಮ್, ಸಂಗ್ರಹ ಬಂದಿದ್ದು ಇದು ಸುಮಾರು ವರ್ಷದಿಂದ ಬಂದಿತ್ತು. ಅಂದ್ರೆ 5-6 ವರ್ಷದಿಂದ ನನ್ನ ಸ್ಟಾರ್ಗೆ ಹಾಕಿ ಇಟ್ಕೊಂಡಿದ್ದೆ ನಾನು. ಅದನ್ನ ಈಗ ವಾಚನ ಮಾಡಿದೆ ಅಷ್ಟೇ. ವಾವ್, ಸೂಪರ್ ಮೇಡಮ್. ನೋಡಿ, ಅದು ಸಂಗ್ರಹಣೆ ಮಾಡಿದ್ದು ನೀವು ಇಟ್ಕೊಂಡಿದ್ದೀವಾಗ ಫೌಂಡೇಶನ್ ನಲ್ಲಿ, ಈ ವೇದಿಕೆನಲ್ಲಿ ನೀವು ಹೇಳಿದ್ರಿಂದ ನಾವು ಕೇಳಕ್ಕಾಯ್ತು, ಮತ್ತೆ ಇನ್ನೊಬ್ರಿಗೆ ಹೇಳಕ್ಕಾಯ್ತು. ನಿಜ, ಖಂಡಿತ ಮೇಡಮ್. ಎಷ್ಟೊಂದು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಿದೆ ಅಂತಂದ್ರೆ, ಸಂಬಂಧ ಅಂತ ಬಂದಾಗ ಆಗಿನ ಸಂಬಂಧ ಹೇಗಿತ್ತು, ಯಾರಾದ್ರೂ ನೆಂಟರಿಷ್ಟರು ಮನೆಗೆ ಬಂದ್ರೆ ಒಂದು ಹಬ್ಬದ ವಾತಾವರಣ ಅಂತಿತ್ತು. ಇವಾಗ ನಾವ್ ಅದನ್ನ ನೋಡ್ತಾ ಇಲ್ಲ. ಅಂದ್ರೆ ಕಾಲ ಬದಲಾದಂತೆ ಹೀಗೆ ಇಲ್ಲ, ನಾವು ಹೀಗೆ ಏನೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಿದೆ. ಮತ್ತೆ ಹೇಳಿದ್ರಿ, ಪೆನ್ನು ಅಂತ ಬಂದಾಗ ಹೊಸ ಪೆನ್ ತಗೊಳ್ತಾ ಇರ್ಲಿಲ್ಲ, ಅದಕ್ಕೆ ಒಂದು ರೀಫಿಲ್ ತಗೊಂಡೇ ನಾವ್ ಹಾಕೊಳ್ತಾ ಇದ್ವಿ. ಮತ್ತೆ ಆಗ ಎಷ್ಟು ನಗುವಿತ್ತು. ಈಗ ನಗು 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 ಅಂತ ನಾವು ಹೇಳ್ತಾ ಇರ್ಬೇಕಾಗ್ತಿದೆ. ಹಾಗೆ ಬದುಕಿಗೆ ಬೆಲೆ ಇತ್ತು ಅಂತ ಹೇಳ್ತಾ ಇದ್ದೀರಾ, ಯಾವುದೇ ಕೂಡ ಬೆಲೆ ಇಲ್ವೇನೋ ಅನ್ನೋ ಆಗ್ತಾ ಇದೆ. ಸುಖ ನಿದ್ರೆ, ಒಂದು ಚಾಪೆ ಹಾಕ್ತು ಈಚಲು ಚಾಪೆ ಅಂತ ಹೇಳ್ತಾ ಇದ್ರು, ಸುಖವಾದ ನಿದ್ರೆ ಇತ್ತು. ಆದ್ರೆ ಇವಾಗ ಅದೇ ಯಾವುದೇ ಕರ್ಲಾನ್ ಹಾಸಿಗೆ, ಯಾವುದೇ ಹಾಸಿಗೆ, ಚಿನ್ನದ ಹಾಸಿಗೆ ಬಂದ್ರು ಸಹ ನಿದ್ದೆ ಬರ್ತಾ ಇಲ್ಲ. ಮದುವೆ ಅಂತ ಬಂದಾಗ ಮನೆಗಳಲ್ಲೇ ಮದುವೆ ಆಗ್ತಿತ್ತು. ಇವಾಗ ವೆರೈಟಿ ಚೌಟ್ರಿ. ಮದುವೆ ಸೆಟ್ ಆಯ್ತು ಅಂತಂದ್ರೆ ನಂಗೆ ಆ ಚೌಟ್ರಿನೇ ಬೇಕು, ಅಮ್ಮಾಜಿ ಬೇಕು, ಅಪ್ಪಾಜಿ ಬೇಕು ಅಂತ ಹೇಳ್ತಾರೆ. ಬಟ್ ಅವ್ರು ಏನ್ ಹೇಳ್ತಾರೋ ಅದೇ ರೀತಿ ಮದ್ವೆ ನಡೆದ್ರೇನೆ ಅಲ್ಲಿ ಮದ್ವೆ ಅನ್ನೋದು ಆಗ್ತಾ ಇದೆ. ಆಡಂಬರ ನಾವು ನೋಡ್ತಾನೆ ಇದೀವಿ. ಇರ್ಲಿ, ಅದೆಲ್ಲ ಸಾಕಷ್ಟಿದೆ. ಸಡಗರ ಸಂಭ್ರಮ ಅಂತ ಬಂದಾಗ ಅದು ತುಂಬಾ ಚೆನ್ನಾಗಿತ್ತು. ಅಂದೊಂದಿತ್ತು ಕಾಲ, ಆ ಕಾಲನೇ ಶ್ರೇಷ್ಠ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಇದೇ ರೀತಿ ನೀವು ಶನಿವಾರ ಬಂದು ಈ ರೀತಿ ಹಿರಿಕರು ನಮ್ಗೆ ತಿಳ್ಸ್ಕೊಡ್ತಾ ಇರ್ಬೇಕು. ನಿಮ್ಮ ನಂಬರ್ನ ಚಾಟ್ ಬಾಕ್ಸ್ ಹಾಕಿ ಮೇಡಮ್. ಓಕೆ, ನಾನೇ ಸಮಯ ತಗೊಂಡಿನೋ. ಚಾಟ್ ಬಾಕ್ಸ್ ಹಾಕಕ್ ಬರೋದಿಲ್ಲ, ಬಾಯಿನಲ್ಲಿ ಹೇಳ್ತೀನಿ ಬೇಕಾದ್ರೆ. ಹೇಳ್ಬಿಡಿ ಮೇಡಮ್, ಬೇಗ ಬೇಗ. 9902 385 266. ಓಕೆ ಮೇಡಮ್, ಥ್ಯಾಂಕ್ ಯು. ಏಜ್ 77. ಸೂಪರ್ ಅಮ್ಮ, ನಮ್ಮೆಲ್ರಿಗೂ ಸ್ಫೂರ್ತಿ ಆಗ್ತಾರೆ ಮೇಡಮ್.
ತುಂಬಾ ಕೃತಜ್ಞತೆಗಳು ಮೇಡಮ್. ಅದ್ಭುತವಾದ ಒಂದು ನುಡಿ ವಾಕ್ಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಎಸ್, ಎಲ್ರಿಗೂ ಥ್ಯಾಂಕ್ ಯು ಅಮ್ಮ. ಏನೋ ಹೇಳಕ್ಕೆ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಉಪಮೇಯ ಅಂತ ಹೇಳ್ತಾರಲ್ಲ, ಉಪಮಾನ, ಉಪಮೇಯ ಅಂದ್ರೆ ಅವಕಾಶ. ಅವಕಾಶ ಏನು ಅಂತ ಹೇಳಿ ಉಮಾದೇವಿ ಮೇಡಮ್, ನಮ್ಮ ಸೀನಿಯರ್ ಮಾಸ್ಟರ್ಸ್ ಇಬ್ರು ಕಾಯ್ತಾ ಇದ್ದಾರೆ ಆಗ್ಲಿಂದ, ಬಟ್ ನಮಗೆ ಅವ್ರಿಗಂತೂ ಅವಕಾಶ ಕೊಡ್ತಾ ಇಲ್ಲ, ಕ್ಷಮಿಸಿ. ಮತ್ತೆ ಇನ್ಯಾದ್ರು ಬರ್ತಾರ ಹೊಸ ಮಾಸ್ಟರ್ಸ್, ಅಥವಾ ಇಲ್ಲಿವರೆಗೂ ಯಾರೆಲ್ಲ ತುಂಬಾ ದಿನ ಇದ್ದು ಮಾತಾಡಿಲ್ಲ, ನಾ ಇನ್ನೂ ಬಂದಿಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳೋರು ಬರ್ಲೇಬೇಕು ಅಂತ ನಾನಂತೂ ಕರಿತಾ ಇದ್ದೀನಿ. ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ. ನಮ್ಮ ಮನೆ, ನಮ್ಮ ಆತ್ಮ ಬಂಧುಗಳು, ಬನ್ನಿ ನಮ್ಮ ಆತ್ಮ ಬಂಧುಗಳೇ, ಯಾಕೆ ಹೀಗೆ ಸತಾಯಿಸ್ತಿದ್ದೀರಾ? ಟ್ಯೂನೇ ಸೆಟ್ ಆಗಿಲ್ಲ, ಟ್ಯೂನು ಇದಕ್ಕೆ ಯಾವ್ದಕ್ಕೂ ಆಗ್ತಾ ಇದಾರಲ್ಲ ಅಂತ ನಗ್ತಾ ಇದಾರೆ ನಮ್ಮ ಮೇಡಮ್. ಯಾಕೋ ಬೋರ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಮೇಡಮ್ ವಿಮರ್ಶೆ ಡೈಲಾಗ್ ಹೇಳಿ ಮೇಡಮ್, ಬರ್ತಾರೆ. ನಿಮ್ ಡೈಲಾಗ್ ಒಂದ್ ಕೇಳಿಲ್ಲ ಅಂದ್ರೆ ನಮ್ಗೆ ಸಮಾಧಾನನೇ ಆಗಲ್ಲ. ಕೊಟ್ರಲ್ಲಪ್ಪ ಬಾರಿ ಟೈಟ್ಲು, ಅದ್ ಕೇಳಲೇಬೇಕು ಒಂದು, ಇಲ್ಲ ಸಮಾಧಾನ ಆಗಲ್ಲ. ಇಲ್ಲ ನಮ್ಮ ಉಮಾದೇವಿ ಮೇಡಮ್ ಕೇಳ್ತಾ ಇರ್ತಾರೆ, ಬಟ್ ಇನ್ಯಾರು ಕೇಳಲ್ಲ. ಮಾಸ್ಟರ್ಸ್ ಕೇಳಲ್ಲ ಅಂದ್ಮೇಲೆ ನಾನು ಹೇಳೋದಕ್ಕೂ ನನಗೂ ಜೋಶ್ ಬರಲ್ಲ. ಹ್ಯಾಂಡ್ ರೈಸ್ ಬರೋ ಹೊತ್ತಿಗೆ ನಾನೊಂದು ಜೋಕ್ಸ್ ಹೇಳ್ಬೋದಾ? ಹೇಳಿ ಮೇಡಮ್. ತಮಾಷೆಗೆ ಎಸೆದ ಕಲ್ಲು ಉದುರಿಸಿತು ಹುಡುಗಿಯ ಹಲ್ಲು. ತಮಾಷೆಗೆ ಎಸೆದ ಕಲ್ಲು ಉದುರಿಸಿತು ಹುಡುಗಿಯ ಹಲ್ಲು. ಹತ್ತಿರ ಹೋಗಿ ಸಾರಿ ಕೇಳಿದಾಗ ಹೇಳಿದಳು, ಪರವಾಗಿಲ್ಲ ಬಿಡಿ, ಅದು ಹುಳುಕಲ್ಲು, ಅದು ಹುಳುಕಲ್ಲು. ಹಾ, ಚೆನ್ನಾಗಿದೆ ಮೇಡಮ್. ಓಕೆ, ನಮ್ಮ ರಂಗಸ್ವಾಮಿ ಸರ್ ಟಿಕೆಟ್ ಇಶ್ಯೂ ಮಾಡ್ತಲೇನೆ ಬಸ್ನಲ್ಲೇನೆ ಯಾವ ಬಸ್ ನಂಬರ್ ಯಾವ ಜಾಗ ಅಂತ ಕೇಳಕ್ ಕ್ಯೂರಿಯಾಸಿಟಿ ಇದೆ. ನೋಡೋಣ ಅವ್ರೇನ್ ಮಾತಾಡ್ತಾರೆ. ಅನ್ಮ್ಯೂಟ್ ಕೊಡಿ ಮೇಡಮ್. ಕೊಟ್ಟಿದ್ದೀನಿ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ. ನಮಸ್ಕಾರ ಸರ್. ಕೇಳ್ತಾ ಇದೆಯಲ್ಲ ವಾಯ್ಸ್ ಇವಾಗ? ವಾವ್, ಸೂಪರ್. ವಜ್ರಮನೆಗಿಂತ ಜಾಸ್ತಿ ವಯಸ್ಸಿದೆ ಸರ್. ಸರಿ, ನಾನೊಂದು ಒಂದು ಒಗಟುಯುಕ್ತ ತಮಾಷೆ ಹಾಡು ಹೇಳ್ತೀನಿ. ಬೇಗ, ಖಂಡಿತ. ಬೇಗನೆ ಮುಗಿಸ್ತೀನಿ. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಗುಂಪಿನಲ್ಲಿ ಕೇದಿಗೆ, ಮಾತಾಡು ಮಲ್ಲಿಗೆ. ಒಬ್ಬನ್ನ ಕಟ್ಟಿದ್ದೆ, ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಯಾವನ್ನ ಕಟ್ಟಿದ್ದೆ, ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಹಸುವನ್ನ ಕಟ್ಟಿದ್ದೆ, ಕರುವನ್ನ ಬಿಟ್ಟಿದ್ದೆ, ಹಾಲನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಸಂಪಿಗೆ ಸೇವಂತಿಗೆ, ಗುಂಪಿನಲ್ಲಿ ಕೇದಿಗೆ, ಮಾತಾಡು ಮಲ್ಲಿಗೆ. ಒಬ್ಬನ್ಗೆ ಕೈ ಕೊಟ್ಟೆ, ಒಬ್ಬನ್ಗೆ ಕಾಲ್ ಕೊಟ್ಟೆ, ಒಬ್ಬನಿಗೆ ಸೀರೆಯನ್ನೇ ಬಿಚ್ಚಿ ಕೊಟ್ಟೆ ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಯಾವನ್ಗೆ ಕಾಲ್ ಕೊಟ್ಟೆ, ಯಾವನ್ಗೆ ಕೈ ಕೊಟ್ಟೆ, ಯಾವನ್ಗೆ ಸೀರೆಯನ್ನ ಬಿಚ್ಚಿ ಕೊಟ್ಟೆ ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಕಂಚ್ಕಾರ್ಗೆ ಕಾಲ್ ಕೊಟ್ಟೆ, ಬಳಗಾರ್ಗೆ ಕೈ ಕೊಟ್ಟೆ, ಅಗಸನಿಗೆ ಸೀರೆಯನ್ನ ಬಿಚ್ಚಿ ಕೊಟ್ಟಿ ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಸಂಪಿಗೆ ಸೇವಂತಿಗೆ, ಗುಂಪಿನಲ್ಲಿ ಕೇದಿಗೆ, ಮಾತಾಡು ಮಲ್ಲಿಗೆ. ಯೋಗ ದಿನಾಚರಣೆಯಲ್ಲಿ, ನಮ್ಮ ಯೋಗ ದಿನಾಚರಣೆಯಲ್ಲಿ ಯೋಗವನ್ನು ಮಾಡಿ ಮಿಂಚಿದ ನಮ್ಮ ಏನ್ ಹೇಳ್ತಾರೆ ಕ್ರೀಡಾಪಟು ರಂಗಸ್ವಾಮಿ ಸರ್, ಸೂಪರ್ ಸರ್. ಅಲ್ಲಿನ ಅನುಭವಗಳನ್ನ, ಅಲ್ಲಿ ಸಾಧ್ಯ ಆದ್ರೆ ಅಲ್ಲಿನ ಅನುಭವಗಳನ್ನ ಚುಟುಕಾಗಿ ಹೇಳಿ ಸರ್. ಓ, ಈಗ ಸರಿ, ಅಲ್ಲಿ ಹೋಗಿದ್ವಿ, ಅದು ಒಂದು ಮಿನಿ ಸ್ವರ್ಗ ಅಂತ ಹೇಳ್ಬೇಕು. ದರೆಯೊಳಗೆ ಅದ್ರೊಳಗಡೆ ಇಲ್ಲಿ ನೋಡಕ್ಕೆ ಬೆಗ್ಗರ್ಸ್ ಕಾಲೋನಿ ಅಂತ, ಬೆಗ್ಗರ್ ಕ್ಯಾಂಪನ್ಸ್ ಅಂತ ಇದೆ. ಬಟ್ ಅಲ್ಲಿ ಒಳಗಡೆ ಇರೋರು ಆಗಿರ್ಬೋದು, ಅಲ್ಲಿ ಆ ಪರಿಸರ ಇದೆಯಲ್ಲ, ಮಾರ್ವೆಲಸ್, ತುಂಬಾ ಚೆನ್ನಾಗಿದೆ. ಅದು ನಮ್ಗೊಂದು ಅವಕಾಶ, ಅದು ಎಲ್ಲರಿಗೂ ಪಬ್ಲಿಕ್ಸ್ ಅಲೋ ಇಲ್ಲ, ನಾವು ಇತರೆ ದಿನಗಳಲ್ಲಿ ಹೋಗಕ್ಕೂ ಅಲ್ಲಿ ಅವಕಾಶನೂ ಕೊಡಲ್ಲ.
ನಮ್ಗೆ ಮಹಾತಾರ್ ಫೌಂಡೇಶನ್ ನಿಂದ ಯೋಗ ದಿನಾಚರಣೆ ಅಂಗವಾಗಿ ಒಂದು ಅವಕಾಶ ಸಿಕ್ಕಿ ನಮ್ಗೆ ಆ ಸ್ವರ್ಗದ ಆ ಪರಿಸರ ಸವಿಯಕ ಒಂದು ಅವಕಾಶ ಮಾಡಿದ್ರು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಏನಂತ ಅಂದ್ರೆ ಅಲ್ಲಿ ಈ ಅವರು ನಮ್ಮ ಈ ಅನಿಸಿಕೆಗಳನ್ನ ಕೇಳೋಷ್ಟು ಅವರಿಗೆ ಮಾನಸಿಕವಾಗಿ ಅವರು ಸಿದ್ಧಿರ್ಲಿಲ್ಲ ಅನ್ನಿಸ್ತು. ಏಕೆಂದ್ರೆ ಅಲ್ಲಿ ಇರೋರೆಲ್ಲ ಒಂದ್ ರೀತಿ ಬೆಗ್ಗರ್ಸ್, ಅನ್ಎಜುಕೇಟೆಡ್ಸ್ ಕೆಲವರು, ಆಮೇಲೆ ಅವರು ಏನ್ ಹೇಳ್ತಾರೆ ಒಂದ್ ರೀತಿ ಅಂಗವಿಕಲರು, ಈ ತರ ಇದ್ರಲ್ಲ. ಅವರಿಗೆ ನಾವು ಕೇಳೋ ಒಂದು ಚಾಕ್ಯತೆ ಅವರಲ್ಲಿ ಇರ್ಲಿಲ್ಲ. ಆದ್ರೂನು ನಾವು ಹೇಳ್ಬೇಕಾಗಿತ್ತು, ಬಂದಿರೋರು ಹೇಳಿದ್ರು. ಕೆಲವಾರು ಮುಟ್ಟಿತ್ತೆ ಅನ್ಸ್ಕೊಂತೀನಿ. ಕೆಲವರು ಇರ್ತಾರಲ್ಲ ಅದ್ರಲ್ಲೂ, ಅವ್ರಿಗಾದ್ರೂ ಮುಟ್ಟಿರುತ್ತೆ. ಅನೇಕ ಅಡ್ಗೆ ಆ ಒಂದು ಎಬಿಲಿಟಿ ಇರ್ಲಿಲ್ಲ. ಚೆನ್ನಾಗಿತ್ತು. ಓಕೆ ಸರ್, ಇದು ನಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ತಗೊಂಡ್ವಿ. ಥ್ಯಾಂಕ್ ಯು ಸರ್. ನೀವು ಬಿಸಿ ಇದ್ರಲ್ಲೂ ಸಹ ನೀವು ಹೇಗೆ ಸರ್, ನಿಮ್ಮಲ್ಲಿ ಅದು ರೆಡಿ ಇತ್ತಾ? ನೀವು ಒಟ್ಟಾಗಿ ಕೇಳಿದ್ರಲ್ಲ, ಅದನ್ನ ಅದು ಎಲ್ಲೋ ಹಿಂದೆ ನಾನು ಕೇಳಿದ ಪದ ಅದ್ ಹಂಗೆ ಮನಸ್ಸಿನಲ್ಲಿ ಇತ್ತು. ಈಗ ಜ್ಞಾಪಕ ಬಂತು, ಅದನ್ನ ಹೇಳಿದೆ ಮೇಡಮ್. ಸೂಪರ್ ಸರ್. ಆ ಒಗಟಿಗೆ ಉತ್ತರಗಳು ಕೊಡ್ಬೇಕಾ? ಹೇಳಿ ಎಲ್ಲಿ ಸರ್? ಹಾಗಲೇ ಉತ್ತರನು ಹೇಳಿದ್ರು. ಹೇಳಿದ ನಮ್ ಮಂಜುಳಮ್ಮ ಹೇಳೋದಲ್ಲ, ನಮ್ ಗುಬ್ಬಿ ಮಂಜುಳಮ್ಮರು. ನಾವು ನಿಮ್ಮ ತುಮಕೂರು KB ಕ್ರಾಸ್ನವರು. ಇವತ್ ಬರ್ತಾ ಇದೀನಿ ಗುಬ್ಬಿಗೆ, ಮಂಜುಳಾ ಮೇಡಮ್. ನಾವಿರೋ ತುಮಕೂರ್ನಲ್ಲಿ ಸರ್. ಇರ್ಲಿ, ನಿಮ್ ಊರು ಗುಬ್ಬಿನಲ್ಲ, ಸ್ವಂತ ಊರಂತೂ ಗುಬ್ಬಿ ಅಲ್ವಾ? ಹೌದು. ಹೇಳಿ. ಒಗಟು ಅಂತ ಬಂದಾಗ ನಿಜವಾಗ್ಲೂ ನಾನು ಅಳಿಸಿದ ಒಬ್ಬಟ್ಟು ಅಂತ ಅನ್ಸ್ಬಿಡುತ್ತೆ ನನಗೆ. ಅಂದ್ರೆ ಒಗಟು ಅಷ್ಟು ನನಗೆ ಗೊತ್ತಾಗೋದಿಲ್ಲ. ಇರ್ಲಿ. ಅದ್ರಲ್ಲೇ ಪ್ರಶ್ನೆನೂ ಇತ್ತು, ಆ ಒಗಟಿಗೆ ಉತ್ತರನೂ ಇತ್ತು ಹಾಡಲ್ಲಿ. ಎಸ್ ಸರ್, ಇತ್ತು. ಬಟ್ ಆದ್ರೆ ಒಗಟು ಅಂತ ಬಂದಾಗ ಅಳಿಸಿದ ಒಬ್ಬಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಶೈನ್ ಆಗ್ತಾ ಇದೆ ಫೇಸ್ ಇವಾಗ ಅಶ್ವಿನಿ ಮೇಡಮ್ ಅವ್ರದ್ದು. ಓಕೆ, ಅವ್ರೇನೋ ಹೇಳ್ತಾ ಇದ್ದಾರೆ, ನನ್ಗೇನು ಕೇಳಿಸ್ತಾ ಇಲ್ಲ. ಅಶ್ವಿನಿ ಮೇಡಮ್ ಅವ್ರದ್ದು ಮ್ಯೂಟ್ ಆಯ್ತು. ನಿಮ್ಮ ಫೇಸ್ ತುಂಬಾ ಶೈನಿಂಗ್ ಆಗಿದೆ, ಗ್ಲೋ ಇದೆ ಅಂತ ಹೇಳ್ತಾವ್ರೆ ರಂಗಸ್ವಾಮಿ ಸರ್. ಇರ್ಲಿ ಸರ್, ಥ್ಯಾಂಕ್ ಯು. ಖುಷಿ ಆಗ್ಬಿಟ್ಟು ಏನು ಮಾತಾಡಕ್ ಬರ್ತಾ ಇಲ್ಲ. ಇರ್ಲಿ, ಸದಾ ಹಸನ್ಮುಖಿಯಾಗಿರ್ರಿ, ಸದಾ ಖುಷಿಯಾಗಿರ್ರಿ. ಸಂತೋಷವೇ ಜೀವನ, ವಿಕಾಸವೇ ಜೀವನ, ಸಂಕೋಚವೇ ಮರಣ. ಎಲ್ಲಾ ಬಗೆಯ ಪ್ರೀತಿಯ ವಿಕಾಸ, ಸ್ವಾರ್ಥತೆಯೇ ಸಂಕೋಚ, ನಗುಮುಖವೇ ಬಾಳಿನ ಆನಂದ. ಓಕೆ ಸರ್, ನಿಮ್ಮ ಸ್ವಾಧ್ಯಾಯ ತುಂಬಾ ದಿವಸಗಳಿಂದ ಪೆಂಡಿಂಗ್ ಇದೆ. ನೆಕ್ಸ್ಟ್ ಜುಲೈ ಮಂತ್ ನಲ್ಲಿ ನೀವು ಕೊಡೋದಾದ್ರೆ ತಿಳಿಸಿ. ನೋಡೋಣ, ಆಯ್ತು, ಪ್ರಯತ್ನ ಮಾಡೋಣ. ಓಕೆ ಸರ್, ಖಂಡಿತ ಸ್ವಾಧ್ಯಾಯ ನಿಮ್ ಕಡೆಯಿಂದ ಬರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಎಸ್ ಮಾಸ್ಟರ್ಸ್, ಇನ್ನ ಸಮಯಾವಕಾಶ ಕೇವಲ 10 ನಿಮಿಷದಲ್ಲಿ. ನೋಡೋಣ ಯಾರೆಲ್ಲ ಬರ್ತಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವೆಲ್ಲರೂ ಮಾತಾಡ್ತೀವಿ, ನೋಡೋಣ. ಓಕೆ, ಅನುರಾಧ ಮೇಡಮ್, ನಾಗರತ್ನಮ್ಮ ಮೇಡಮ್ ವೇಟಿಂಗ್ ಲಿಸ್ಟ್ ಅಲ್ಲೇ ಇಟ್ಕೊಂಡಿರೋಣ, ವೇಟ್ ಮಾಡೋಣ. ಉಮಾದೇವಿ ಮೇಡಮ್, ಹೊಸ ಮಾಸ್ಟರ್ಸ್ ಯಾರು ಮಾತಾಡಿಲ್ಲ, ಬರ್ತಾರ? ನಾನು ವೇಟ್ ಮಾಡ್ತಾ ಇದ್ದೀನಿ. ಶ್ರೀದೇವಿ ಮೇಡಮ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಅವ್ರ ಸೈಕಾಲಜಿ ನಾನು ಯೋಚನೆ ಮಾಡ್ತಾ ಇದ್ದೀನ. ಶಿವಗಂಗಮ್ಮ ಮೇಡಮ್ ನೋಡ್ರಿ, ಅವ್ರ ಲುಕ್ ಹೇಗ್ ಕೊಡ್ತಾ ಇದ್ದಾರೆ. ನಾನು ಅವರ ಡಾರ್ಕ್ ಸೈಕಾಲಜಿ ಹೇಳ. ಬಿಸಿ ಚಹಾ ಅಲ್ಲ, ಕಾಫಿ ಅಥವಾ ಕಷಾಯನೇ ಕುಡಿತಾರ ಅವರು. ಕಾಫಿ ಚಹಾ ಇದಿಲ್ಲ ಫೌಂಡೇಶನ್ ಅಲ್ಲಿ. ಒಂದು ಕಷಾಯ ಸೇವಿಸ್ತಾ, ಅಶ್ವಿನಿ ಮೇಡಮ್ ನೀವ್ ಇಷ್ಟ ಕೇಳ್ತಾ ಇದ್ದೀರಾ, ಎಲ್ ಬರ್ತಾರ ನಮ್ ಮಾಸ್ಟ್ರು ಅಂತ ಅವರು ಒಂಥರ ಮನಸ್ಸಲ್ಲಿ ಯೋಚಿಸ್ತಾ ಇರ್ಬಹುದು. ಮಾಸ್ಟರ್ಸ್ ಬನ್ನಿ, ಹೃದಯಾಂತರಾಳದಿಂದ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಹೊಸ ಮಾಸ್ಟರ್ಸ್ ಬನ್ನಿ, ಇಲ್ಲಿವರೆಗೂ ಯಾರು ಮಾತಾಡಿಲ್ಲ, ದಯವಿಟ್ಟು ಬನ್ನಿ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ. ಈ ಝೂಮ್ ಕ್ಲಾಸ್ ಆಫ್ ಆದ್ಮೇಲೆ ನಾನು ಮಾತಾಡ್ಲಿಲ್ಲ ಅನ್ನೋ ಮನೋಭಾವ ಖಂಡಿತ ಬರಬಾರ್ದು. ಅದೇನಾದ್ರೂ ಇತ್ತು ಅಂತಂದ್ರೆ ಖಂಡಿತ ಅದು ಟ್ಯಾಕ್ಸಿನ್.
ಇಲ್ಲಿಗೆ ಅಲ್ಪ ವಿರಾಮವಿದೆ. ಪೂರ್ಣ ವಿರಾಮ ಕೊಡುವ ಮುಂಚೆ ಹ್ಯಾಂಡ್ ರೈಸ್ ಬರುವುದಾಗಿ ವಿನಂತಿ. ಕರೆದರು ಕೇಳದೆ ಬಂಧುಗಳೇಕೆ ನೀವಿನ್ನು ಈ ಮೌನ, ಕರೆದರು ಕೇಳದೆ. ಮಹಾವತಾರ ಫೌಂಡೇಶನ್ ನಮಗಾಗಿ ಬಂದ ಅಪೂರ್ವ ಅದೃಷ್ಟವೇ. ಯಾಕೆ ಈ ಮೌನ, ಯಾಕೆ ಈ ತಳಮಳ, ತಳವಳವ ನೀಗಿ ಬಿಡು, ತಳಮಳವ ದೂರ ಬಿಡು, ತಳ್ಳು ಗಾಬರಿಯ ಮನದಿಂದ. ಮನವೇ ಓ ಮನವೇ, ದಿನಪ್ರತಿ ಜ್ಞಾನವ ಧ್ಯಾನವ ಮಾಡುವ ನಾವುಗಳು ಮುಂದೆ ಮುಂದೆ ಎಂದೆಂದು ಮುಂದೆ. ಮುಂದಿಟ್ಟ ಹೆಜ್ಜೆ ಇಡದೆ ಹಿಂದೆ ಹೋಗುವ ನಾವುಗಳೇ ಎಲ್ಲರಿಗೆ ಮಾದರಿ. ಇಷ್ಟೆಂಟ್ ಹಾಡು ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು ಮೇಡಮ್. ಸೂಪರ್ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಹ್ಯಾಂಡ್ ರೈಸ್ ಬರ್ತಾ ಇಲ್ಲ. ಮಾಸ್ಟರ್ಸ್, ಇನ್ನೊಂದು, ಈಗ 40 ಮಾಸ್ಟರ್ಸ್ ಇದ್ದೇವೆ. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೊರಗಡೆ ತರ್ತಾ ಇದ್ದೇನೆ. ಈ ಒಂದು ಶನಿವಾರದ ವಿಶೇಷ ಸಂಚಿಕೆ ನಮ್ಮೆಲ್ರಿಗೂ ತುಂಬಾ ಇಷ್ಟ, ಅಚ್ಚುಮೆಚ್ಚು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇದು ಹೀಗೆ ಮುಂದುವರಿಬೇಕು ಅಥವಾ ಬೇಡ? ಮುಂದುವರಿಬೇಕು ಅನ್ನೋದಾದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ನಿಮ್ಮ ಅನಿಸಿಕೆ ಏನಿದೆ, ಅಂತರಾಳ ಅನಿಸಿಕೆ, ನೋ ಅಂತ ನೀವು ಮಾಡ್ಬೋದು. ಯಾಕೆಂದ್ರೆ ಪ್ರತಿ ಶನಿವಾರನು ನಾವೊಂದು ಜೋಶಿಂದ, ಖುಷಿಯಿಂದ, ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀವಿ. ಎಸ್ ಅಂತ ಟೈಪ್ ಮಾಡಿದ್ರೆ ನಾವ್ ಇನ್ನೂ ಹೆಚ್ಚಿಗೆ ಯಾವ ರೀತಿ ಇದನ್ನ ಇಂಪ್ರೂವ್ ಮಾಡ್ಬೋದು, ಹೆಚ್ಚಿಗೆ ನಗ್ಸೋದಕ್ಕಾಗ್ಲಿ ನಗೋದಕ್ಕಾಗ್ಲಿ ಯಾವ ರೀತಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ನಮಗೂ ಕ್ಲಾರಿಟಿ ಬರ್ತಿರುತ್ತೆ. ಇಲ್ಲ ಅಂತಂದ್ರೆ ಇದು ಏನಪ್ಪಾ ಎನ್ಕರೇಜ್ ಇಲ್ಲ, ಬರ್ತಾ ಇಲ್ಲ ಮಾಸ್ಟರ್ಸ್ ಅನ್ನೋದಾದ್ರೆ ತುಂಬಾ ಬೋರ್ ಅನ್ಸ್ಬಿಡುತ್ತೆ. ನಾವು ಸಹ ಧ್ಯಾನನೇ ಮಾಡ್ಕೊಂಡು ಕುಳಿತುಕೊಡ್ಬೇಕಾಗುತ್ತೆ. ಅದು ಆಗೋದು ಬೇಡ. ಊಟದ ಜೊತೆ ಹೇಗೆ ಉಪ್ಪಿನಕಾಯಿ ಹಪ್ಪಳ ರುಚಿಸಿತ್ತೋ ಇದು ಬೇಕು ಅನ್ನೋದಾದ್ರೆ ಎಸ್ ಅಂತ ಟೈಪ್ ಮಾಡಿ. 40 ಮಾಸ್ಟರ್ಸ್ ಇದ್ದಾರೆ. 11 ಮೆಸೇಜ್ ಬಂದಿದೆ. ನಾನು ಕೂಡ ಎಸ್ ಅಂತ ಟೈಪ್ ಮಾಡ್ತೀನಿ. ಅಲ್ವಾ ಮೇಡಮ್, ಮಂಜುಳಾ ಮೇಡಮ್? ಹ್ಞೂ ಮೇಡಮ್. ಮೇಡಮ್, ಒಂದೊಂದ್ ವಾರ ಒಂದೊಂದ್ ಟಾಪಿಕ್ ಕೊಟ್ರೆ ಹೆಂಗೆ? ಒಂದ್ ವಾರ ಜಾನಪದ ಗೀತೆ, ಒಂದ್ ವಾರ ಭಾವಗೀತೆ, ಒಂದ್ ವಾರ ಜೋಕ್ಸ್, ಆಮೇಲೆ ಒಂದ್ ವಾರ ಈ ತರ, ಅಥವಾ ಎಲ್ಲ ಮಿಕ್ಸ್, ಈ ತರ ಎಲ್ಲ ಒಂದ್ ವಾರ ಬರೀ ವಚನಗಳು, ಆ ತರ ತಗೊಂಡ್ರೆ ಹೇಗೆ? ನಾವು ಫಸ್ಟ್ ಈ ಚಾಟ್ ಬಾಕ್ಸ್ ಅಲ್ಲಿ ನೋಡ್ಬಿಡೋಣ, ಅದ್ ನೋಡ್ಕೊಂಡು ಆಮೇಲೆ ಅದು ಡಿಸ್ಕಸ್ ಮಾಡೋಣ ಮೇಡಮ್. ಯಾಕೆಂದ್ರೆ ಎಲ್ಲರ ಆಸಕ್ತಿ ಇಲ್ಲಿ ಬಹಳ ಮುಖ್ಯ, ಪಾರ್ಟಿಸಿಪೆಂಟ್ಸ್ ಬಹಳ ಮುಖ್ಯ. ಹಿರೇಮಠ್ ಮೇಡಮ್ ಬಂದಿದ್ದಾರೆ ಮೇಡಮ್. ಇರ್ಲಿ ಇರ್ಲಿ, ಒಂದು ಅವಕಾಶ ಕೊಟ್ಬಿಡಿ. ಕೊಡೋಣ ಮೇಡಮ್? ಅಲ್ಲ ಅಲ್ಲ ಅಲ್ಲ, ನಾ ಸ್ವಲ್ಪ ಮೆಸೇಜ್ ನೋಡೋಣ. ಬರ್ತಾ ಇದೆ. ಅಶ್ವಥಯ್ಯ ಸರ್ 7 PM ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನೈಟ್ ಕ್ಲಾಸು ಇದೆ ಸರ್, ಆದ್ರೆ ಬೆಳಿಗ್ಗೆ ಹೊತ್ತು 365 ಕ್ಲಾಸಲ್ಲೂ ನಮಗೆ ಬೇಕಾಗುತ್ತೆ. ಬೇಕು ಈ ನಗು ಮನರಂಜನೆ, ಯಾರಿಗ್ ಬೇಕಿಲ್ಲ? ನಗು ಕಜ್ಜಾಯ ಅಂತ ತಿಳಿಸಿದ್ದಾರೆ ನಾಗರತ್ನಮ್ಮ ಮೇಡಮ್ಮು. ಎಸ್ 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 ಅಂತ ಬರ್ತಾ ಇದೆ, ಇನ್ನೂ ಬರ್ಬೇಕು ಅಂತ ನಿರೀಕ್ಷೆ. ಓಕೆ ಮಾಸ್ಟರ್ಸ್, ಸಮಯ ವೃಧಾ ಮಾಡೋದ್ ಬೇಡ. ನಮ್ಮ ಹಿರೇಮೆಟ್ ಮೇಡಮ್ ಬಂದಿದ್ದಾರೆ, ಏನ್ ಮಾತಾಡ್ತಾರೆ ಕೇಳೋಣ. ಎಸ್ ಮೇಡಮ್.
ಇನ್ನ 4 ನಿಮಿಷ ಕಾಲಾವಕಾಶ ಇದೆ. ವೆಲ್ಕಮ್ ಮೇಡಮ್. ಮೇಡಮ್ ಅವ್ರಿಗೆ ಆಪ್ಷನ್ ಕೊಡಿ. ಕೊಟ್ಟಿದ್ದೀನಿ ಮೇಡಮ್. ಆಗ್ತಾ ಇಲ್ವಾ ಏನೋ ಗೊತ್ತಾಗ್ತಾ ಇಲ್ಲ. ಓಕೆ ಮ್ಯಾಮ್. ಅಶ್ವಿನ್ ಮ್ಯಾಮ್ ನಮಸ್ತೆ. ನಾನು ಯಾಕೆ ಮಾತಾಡಿದೆ ಅಂದ್ರೆ ಈಗ ವಾರ ವಾರ ಸೋದೊಳಗ ಒಂದು ಟಾಪಿಕ್ ಬರ್ತದ ಚಂದ್ ನೋಡಿ ಅಂತ ಹೇಳಿ. ಅಂದ್ರೆ ಆ ಊರಿನ ವಿಶೇಷತೆ ಯಾರ್ಯಾರು ಯಾವ ಊರಾಗ ಅದರ ಆ ಊರಿನ ವಿಶೇಷತೆ ತಗೊಂತಾರ ಒಂದು ಆ ತರ ಒಂದು ಇಟ್ಕೋಬಹುದಲ್ಲ ಅಂತ ನಂದು ಒಂದು ಅನಿಸಿಕೆ ಮಾತ್ರ. ಆ ಪ್ಲೇಸಿಂದು ಅಲ್ಲಿ ಏನ್ ವಿಶೇಷತೆ ಇದೆ, ಏನ್ ಹಿಂದಕ್ಕಿತ್ತು, ಈಗ ಮ್ಯಾಮ್ ಹೇಳಿದ್ರಲ್ಲ ಜಾನಕಿ ದೇವಿ ಮ್ಯಾಮ್ ಮೊದ್ಲು ಹೆಂಗಿತ್ತು ಅಂತ ಅನ್ನೋದೊಂದು ಒಂದು ಲೇಖನ. ಈಗ ಹಾಸ್ಯ ಜೋಕ್ ಬರದೇ ಇದ್ರೆ ಅವ್ರಿಗೆ ಈ ಆಪ್ಷನ್ ಕೊಡ್ಬೋದಲ್ಲ ಅಂತ ನಂದೊಂದು ಅನಿಸಿಕೆ ಮ್ಯಾಮ್. ಅಂದ್ರೆ ಅವರು ಈಗ ಉದಾಹರಣೆ ಕೊಡಗು ಅಂತ ತಗೊಂಡಾಗ ಅಲ್ಲಿನ ವಿಶೇಷತೆ ಮತ್ತೆ ಅವರ ಉಡುಗೆ ತೊಡುಗೆ ಅಂತ ನೀವ್ ಹೇಳ್ತಾ ಇದ್ದೀರಾ. ವಾಟ್ ಒಂದ್ ಅಲ್ಲಿ ವಿಶೇಷತೆ ಏನಿದೆ, ಅವ್ರ ಜಾಗದ ಅವ್ರಿದ್ದ ಪ್ಲೇಸ್ನ ವಿಶೇಷತೆ ಏನು ಅಂದ್ರೆ ಆ ಕಡೆ ಇದ್ರೆ ನಮ್ದು ಗೊತ್ತಿರಂಗಿಲ್ಲ, ನಮ್ ಕಡೆ ಇದ್ರೆ ಯಾವ್ದು ಗೊತ್ತಿರಂಗಿಲ್ಲ. ಇದೊಂದು ಮಾಹಿತಿ ಆಗ್ತದಲ್ಲ ಅನ್ನೋ ವಿಷಯ ಈ ಇದ್ರೊಳಗನೆ ಇಡ್ಬೋದಲ್ಲ ಅಂತ ಹೇಳಿ. ಎಷ್ಟ್ ನಿಮಿಷ, ಒಂದ್ 5 ನಿಮಿಷ ಕೊಡ್ಬೋದು ಅಥವಾ 10 ನಿಮಿಷ ಕೊಡ್ಬೋದು. ಈಗ ನೀವು ಹ್ಯಾಂಡ್ ರೈಸ್ ಮಾಡದೇ ಇದ್ದಾಗ ಇವ್ರ ಇಂಥವ್ರಿಗೆ ಅವಕಾಶ ಕೊಡಲ್ಲ ಅಂತ ಅಂತೀರಿ. ಎಲ್ಲರಿಗೂ ಜೋಕ್ ತಿರಂಗಿಲ್ಲ, ಎಲ್ಲರಿಗೂ ಹಾಡ ಬರ್ತಿರಂಗಿಲ್ಲ, ಇದು ಆರಾಮಾಗಿ ಓದ್ಕೋಬೋದಲ್ಲ ಅವರು. ಅವ್ರನ್ನ ಪಾರ್ಟಿಸಿಪೇಟ್ ಮಾಡ್ದಂಗ ಅವಕಾಶ ಕೊಟ್ಟಂಗ ಆಗ್ತದೆ. ಈಗ ಅದ್ರ ಸಲುವಾಗಿ ನಾನು ಒಂದು ವಿಷಯ ಹೇಳಿದ್ದು ಏನು ಅಂತಂದ್ರೆ, ಪಾರ್ಟಿಸಿಪೆಂಟ್ಸ್ ಅಂದ್ರೆ ಯಾರು ಭಾಗವಹಿಸುವಿಕೆ ಹೆಚ್ಚು ಸಕ್ರಿಯವಾಗಿರುತ್ತೆ ಅಲ್ಲಿ ಇದನ್ನೆಲ್ಲ ತರ್ಬೋದು. ಅದಕ್ಕೋಸ್ಕರ ನಾನೀಗ ಆಪ್ಷನ್ ಹೇಳಿದ್ದು. ಈಗ 40 ಮಾರ್ಕ್ಸ್ ಕೂಡ 40 ಕೂಡ ಹೆಚ್ಚು ಅಂತ ಬರ್ಲಿಲ್ಲ. ಯಾಕೆಂದ್ರೆ ನಾವು ಎಲ್ರಿಗೂ ಅವರ ಒಂದು ಅಭಿಪ್ರಾಯನ ನಾವು ಅಂದ್ರೆ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀವ್ ಎಸ್ ಅಂತ ಟೈಪ್ ಮಾಡಿದ್ರೆ, ಈಗ ನೋಡಿ ಹೀರಾಮೇಟ್ ಮೇಡಮ್ ಹೇಳಿದ್ರು, ಮಂಜುಳಾ ಮೇಡಮ್ ಹೇಳ್ತಾ ಇದ್ದಾರೆ, ಅದರಂತಾನೆ ಸಕ್ರಿಯವಾಗಿ ಇನ್ನೂ ಅಭಿರುಚಿಯಾಗಿ ನಾವು ತಿಳ್ಬಹುದು. ನೀವನ್ನ ಎಸ್ ಅಂತ ಟೈಪ್ ಮಾಡ್ತಾ ಹೋಗಿ ಮಾಸ್ಟರ್. ಮೇಡಮ್ ನಾ ಹಿರೇಮಠ್ ಮೇಡಮ್ ಹೇಳಿರೋದ್ನ ಸಣ್ಣ ಗೌಡ್ರು ಸರ್ ಹೇಳೋರಲ್ಲ ಮೇಡಮ್, ನೀವು ಹಾಡು ಇದು ಬರ್ಲಿಲ್ಲ ಅಂದ್ರುನು ಅಟ್ಲೀಸ್ಟ್ ನೀವ್ ಇರತಕ್ಕಂತ ಇದ್ರಲ್ಲಿ ಏನ್ ಫೇಮಸ್ ಅಥವಾ ನಿಮ್ಗೆ ಧ್ಯಾನಾನುಭವಗಳು ಯಾವ್ದಾದ್ರೂ ಸರಿ ನಿಮ್ಗೆ ಅವಕಾಶ ಕೊಡ್ತೀವಿ ಮಾತಾಡಿ ಮಾತಾಡಿ ಅಂತ ಹೇಳ್ತಲೇ ಇರ್ತಾರೆ ಸಣ್ಣ ಗೌಡ್ರು ಸರ್. ಆಮೇಲೆ ಈ ಇನ್ನೊಂದು ಮಡಿದವರು ಅಥವಾ ಸ್ವತಂತ್ರ ಪೂರ್ವ ಹೋರಾಟಗಾರರೊಳಗೆ ಮಹಿಳೆಯರ ಪಾತ್ರ ಎಷ್ಟು, ಈ ತರ ಒಂದೊಂದ್ ಟಾಪಿಕ್ ಅವ್ರು ತಗೊಂಡ್ ಬರ್ಬೋದಲ್ಲ. ಅದನ್ನ ನೀವು ಹಾಕಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ನಮ್ ಸ್ವತಂತ್ರ ಬಂದದ, ಅದ್ರ ಹಿಂದೆ ದುಡ್ದವ್ರದ್ದು ಯಾರಿಗೆ ಬಹಳಷ್ಟು ಜನರಿಗೆ ಮುಂದಿನ ಪೀಳಿಗೆ ನಮ್ಗೆ ಗೊತ್ತಿಲ್ಲ. ಆ ತರ ಒಂದು ಪ್ರಯತ್ನ ಮಾಡ್ಬೋದಲ್ಲ. ಯಾರ್ಯಾರಿಗೆ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟು ಬಿಡೋದು, ನೀವ್ ಇದನ್ನ ತಗೊಂಡ್ ಬರ್ರಿ, ನೀವ್ ಇದನ್ನ ಮಾಡ್ರಿ ಅಂತ. ಈಗ 38 ಮಾಸ್ಟರ್ಸ್ ಇದ್ದಾರೆ ಮೇಡಮ್, ಅವರೆಲ್ಲರೂ ಕೂಡ ಅದನ್ನ ತುಂಬಾ ಚೆನ್ನಾಗಿದೆ ನೀವ್ ಹೇಳಿದ್ದು. ಯಾಕೆಂದ್ರೆ ನಮಗ್ ಹಾಡೋದಿಕ್ ಬರಲ್ಲ ಅಥವಾ ಅಭಿರುಚಿ ಇಲ್ಲ, ಕೆಲವೊಂದು ಅವ್ರಿಗೆ ಆಸಕ್ತಿ ಇಲ್ಲ ಅಂತಾದ್ರೆ ನೀವ್ ಹೇಳೋದನ್ನ ಖಂಡಿತವಾಗ್ಲೂ ಅವ್ರ ಅದನ್ನ ತರ್ಬಹುದು. ಚೆನ್ನಾಗಿದೆ. ಆಮೇಲೆ ಸ್ವತಂತ್ರ ಪೂರ್ವ ಹೋರಾಟ ಮಾಡಿದಂತ ಮಹಿಳೆಯರ ಪಾತ್ರ ಬಹಳ ಅದ, ಅದನ್ನ ತರ್ಲಾಕ್ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಡಿ. ಅಂದ್ರ ಹುಡುಕಾಡ್ತಾರ, ಆಸಕ್ತಿ ಹುಡುಕ್ತದ, ಓದ್ತಾರ, ಲೈಬ್ರರಿಗೆ ಹೋಗ್ತಾರ, ಅಲ್ಲಿ ಓದೋಕೆ ಹೆಚ್ಚಾಗ್ತದ. ಇದೊಂದು ನಾವು ಅವ್ರಿಗೆ ಮೆದಳಿಗೆ ಕೆಲಸ ಕೊಟ್ಟಂಗ ಆಗ್ತದ. ನೀವ್ ಇದನ್ನ ತೊಗೊಂಡ್ ಬರ್ರಿ, ಹುಡುಕೇಡಿ ಬರ್ರಿ, ಬರ್ದದ್ನ ಓದ್ಕೊಳಕ್ ಎಲ್ಲರಿಗೂ ಈಜಿ ಆಗ್ತದ. ಹೇಳಬೇಕಂತ ಏನಿಲ್ಲ, ಸ್ಟೇಜ್ ಮೇಲೆ ನಿಂತ್ಕೊಂಡು ಅದಕ್ಕೆ ಒಬ್ಬೊಬ್ರಿಗೆ ಒಂದೊಂದ್ ತರ ಕೊಡ್ರಿ, ಇದನ್ನ ಕೊಡ್ರಿ. ಒಬ್ರು ಆ ಸಿಲಿಂಡರ್ದ ಪ್ರಭಾವಳಿ ಇರ್ತದ ಆ ಊರೊಳಗಡೆ, ಅದನ್ನ ತಗೊಂಡ್ಬರ್ರಿ. ಆ ಟಾಪಿಕ್ ಯಾರ್ಯಾರು ಸಿಲಿಂಡರ್ ಆಗಿ ಹೋಗ್ಯಾರ, ಈ ಕಡ್ಕೊಳ್ ಮಡಿವಾಳಪ್ಪನವ್ರು ಕಡೆ ಗೊತ್ತಿಲ್ಲ, ನಮ್ ಕಡೆ ಕಡ್ಕೊಳ್ ಮಡಿವಾಳಪ್ಪ, ಈಗ ಗುಲ್ಬರ್ಗ ಶರಣ ಬಸಪ್ಪ ಅಪ್ಪ, ಬಹಳಷ್ಟು ಮಂದಿ ಇದ್ರೊಳಗ್ ಬರ್ತಾರಲ್ಲ, ಸೊರುತಿಹದು ಮನೆಯ ಮಾಳಿಗೆ ಅಂತ ಹಾಡ್ತಾರಲ್ಲ, ಶರೀಫಜ್ಜ, ಎಷ್ಟ್ ಮಂದಿ ಅದಾರ, ಗೋವಿಂದ ಅಜ್ಜ, ಈ ಕಡೆ ಶರಣ ಸಾಕಷ್ಟು ಅದಾರ. ಎಷ್ಟೆಷ್ಟು ಮಾಹಿತಿ ಯಾರ್ಯಾರಿಗದ ಅಷ್ಟಷ್ಟು ಮಾಹಿತಿ ತಗೊಂಡ್ಬರಕ್ ಹೇಳಿ. ಅದೊಂದು ಬಾಯಿಂದ ಬಾರಿಗೆ ವರ್ಗಾವಣೆ ಬಹಳ ಅದ್ಭುತ ಅದ. ಈ ಜನಪದ ಸಾಹಿತ್ಯದೊಳಗೆ ಏನದಲ್ಲ, ಬಾಯಿಂದ ವರ್ಗಾವಣೆನೆ ಹೆಚ್ಚು ಪ್ರಚಲಿತ ಇರ್ತದ, ಅದು ಹೆಚ್ಚು ಮನಸ್ಸಿಗೆ ತಟ್ಟುತ್ತದೆ ಎಲ್ಲರಿಗೆ. ಈ ಪುಸ್ತಕಗಳು ಇಟ್ಟದ್ದು ಅಷ್ಟೊಂದು ಯಾರು ತಗೊಂಡು ಓದ್ಕೊಳ್ಳಲ್ಲ. ಅದನ್ನೇ ನೀವು ಇದನ್ನ ಮಾಡಿ ಹೆಚ್ಚೊಂದು ಪ್ರಯೋಜನ ಆಗ್ತದೆ ಅಂತ ನಾನು. ಓಕೆ ಮೇಡಮ್, ಖಂಡಿತವಾಗ್ಲೂ ತರೋಣ. ಎಲ್ಲಾ ರೀತಿಯದ್ದು ಇಲ್ಲಿ ತರಲಾಗುತ್ತೆ, ಬಟ್ ಆದ್ರೆ ಎಲ್ಲಾ ಮಾಸ್ಟರ್ಸ್ ಸಕ್ರಿಯವಾಗಿ ಭಾಗವಹಿಸ್ಬೇಕು ಅಂತ ಮತ್ತೊಮ್ಮೆ ಹೇಳ್ತೀನಿ. ಈಗ ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ, ಯಾಕೆಂದ್ರೆ ಸಮಯ ಆಯ್ತು. ಥ್ಯಾಂಕ್ ಯು. ಈಗ ಮತ್ತೆ ವೇದಾವತಿ ಅಮ್ಮ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನೋಡೋಣ ಅವರ ನಾಗರತ್ನ ಮೇಡಮ್ ಮಾಡಿದ್ದಾರೆ. ವೇದಮ್ಮ ಮಾತಾಡಿ. ನಾಗರತ್ನಮ್ಮ ಅವರು ತುಂಬಾ ಹೊತ್ತಿಂದ ಕಾಯ್ತಿದ್ದಾರೆ, ಫಸ್ಟ್ ಅವ್ರಿಗೆ ಅವಕಾಶ ಕೊಡಿ.
ಮತ್ತೆ ಇಲ್ಲ ಟೈಮ್ ಇಲ್ಲ ಇದ್ರೆ ನಾನು ನಿಮ್ದು ಮಾತಾಡ್ತೀನಿ. ಈಗ ಮೇಡಮ್ ಅನ್ಮ್ಯೂಟ್ ಕೊಟ್ಬಿಟ್ಟಿದೆ, ನೋಡೋಣ ಅದೇನು ಹೇಳಿ ಮೇಡಮ್. ಅಲ್ಲ, ಆಮೇಲೆ ಇವರು ರಂಗಸ್ವಾಮಿ ಅವರು ಹೇಳಿದ್ರಲ್ಲ, ಅದ್ರ ವಿಚಾರವಾಗಿ ಮಾತಾಡ್ಬೇಕಿತ್ತು ಅಂತದ್ದು. ಅದೊಂದು ಹಾಡಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಒಂದ್ಸರಿ ಮಧ್ಯಾಹ್ನ ಹಾಡಿದ್ದೆ. ಕಂಡ್ಯ ಕಂಡೇನು ಚೆಲುವ ನಂಜಾಣತನವ ಕೇಳು ಕೇಳೇನು ಬಸವ. ಅದು ಒಂದು ಪಿಕ್ಚರ್ ಹಾಡಿತ್ತು. ಅದನ್ ಬಗ್ಗೆ ಅವರು ಆ ಕ್ವಶನ್ ಕೇಳಿದ್ರೆ ನಾನು ಅದ್ರ ರಿಪ್ಲೈ ಕೊಡ್ತಾ ಇದ್ದೆ. ಆ ತರ ಹಾಡ್ಬೋದಿತ್ತು ಪ್ಲಾನ್ ಮಾಡಿದ್ರೆ. ಆಮೇಲೆ ಯೋಗ ದಿನಾಚರಣೆ ಬಗ್ಗೆ ಏನು ನಾವು ಮಾತೇ ಆಡಿಲ್ಲ. ನಂದಾ ಮೇಡಮ್ ಎಷ್ಟ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದೇ ಅವ್ರು ಹೇಳ್ದಾಗೆ ಅದು ಕೇಳಕ್ ಮಾತ್ರ ಬಗ್ಗರ್ಸ್ ಕಾಲೋನಿ, ಒಳಗೋದ್ರೆ ಒಂದು ರೆಸಾರ್ಟ್ ತರ, ಒಂದು ಪಿಕ್ನಿಕ್ ತರ ಮಾಡ್ಬೋದಿತ್ತು. ಆ ತರ ವಾತಾವರಣ ಇದೆ ಅಲ್ಲಿ. ಇದ್ರ ಬಗ್ಗೆ ನಾವ್ ಒಂದ್ ದಿವ್ಸನೂ ಮಾತೇ ಆಡಿಲ್ಲ. ನಂದಾ ಮೇಡಮ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನಮ್ ಎಲ್ರಿಗೂ ಒಂದೊಂದು ವೈಟ್ ಟೀ ಶರ್ಟ್, ಒಂದ್ ಕ್ಯಾಪ್ ಎಲ್ಲ ಕೊಟ್ರು. ಅಂದ್ರೆ ತುಂಬಾ ಜನ ಅದ್ರಲ್ಲಿ ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ರಂಗಸಮ್ಮರು ಹೇಳ್ದಾಗೆ ಕೆಲವರು ಮಾನಸಿಕವಾಗಿ, ಕೆಲವರು ದೈಹಿಕವಾಗಿ ಎಲ್ಲ ಡಿಸೇಬಲ್ ಇದ್ರು. ಒಂದ್ 50 ಜನ ಕೂತ್ಕೊಂಡ್ರು, ನಾವೆಲ್ಲ ಮಾತಾಡಿದ್ವಿ. ತುಂಬಾ ಖುಷಿ ಆಯ್ತು ಪ್ರೋಗ್ರಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಶಾರ್ಟ್ ಆಗಿ ತಗೊಳ್ತಾ ಇದೀವಿ, ಏಕೆ ಅಂತ ಕೇಳಿ ಮೇಡಮ್. ಇಷ್ಟೇ. ಇನ್ನೂ ತಗೊಳ್ತಾ ಇದ್ದೆ. ನನ್ನ ಫೋನ್ ನಲ್ಲಿ 7% ಮಾತ್ರ ತೋರಿಸ್ತಾ ಇದೆ. ಈಗ ಸಮಯನೂ ಆಯ್ತು, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಕೊನೆಯದಾಗಿ ನಮ್ಮ ನಾಗರತ್ನಮ್ಮ ಮೇಡಮ್. ಎಸ್ ಮೇಡಮ್. ಕೊಡಿ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಲ್ಲ ಮೇಡಮ್, ಅವಕಾಶ ನಿಮ್ದು ನಾವು ಕೊಟ್ಟಿಲ್ಲ. ಹೌದು ಮೇಡಮ್, ಈಗ ಯೋಗ ದಿನಾಚರಣೆದು ನಾವು, ಯಾಕೆಂದ್ರೆ ಸಮಯನೇ ಇಲ್ಲ ಇಲ್ಲಿ, ಎಲ್ಲ ಕ್ಲಾಸಸ್ ಇರೋದ್ರಿಂದ ಇಂತ ಒಂದು ಟೈಮ್ ನೋಡ್ಕೊಂಡು ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ದಿನ ಒಬ್ಬೊಬ್ರು ಕೈಲಿ ಮಾತಾಡಿಸ್ತಾ ಇದ್ದೀನಿ. ಈಗ ಇವತ್ತು ರಂಗನಾಥ್ ಅವ್ರು ಹೇಳಿದ್ರು, ಈಗ ನಾಳೆ ಮತ್ತೊಮ್ಮೆ ಇವರು ಮಾತಾಡ್ತಾರೆ, ಶಿವಗಂಗಮ್ಮನವ್ರು ಮಾತಾಡ್ತಾರೆ, ಇವತ್ತು ವೇದಮ್ನವ್ರು ಹೇಳಿದ್ರು. ಎಸ್ ನಾಗರತ್ನಮ್ಮ ಮೇಡಮ್. ಕೊಡ್ತಾ ಇದ್ದೀರಾ ಮೇಡಮ್? ಇಲ್ಲ ಕೊಟ್ಟಿಲ್ಲ. ನೀವು ಕೊಡ್ತೀರಾ? ನಾಗರತ್ನ ಮೇಡಮ್, ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮೇಡಮ್. ನಿಮಗೂ ಟೈಮ್ ಸಾಕಾಗಲ್ಲ, ನನಗೂ ಟೈಮ್ ಸಾಕಾಗಲ್ಲ. ಇವಾಗ ಒಂದು ಪುಟ್ಟ ಕಥೆ ಇತ್ತು, ತುಂಬಾ ತಮಾಷೆ ಆಗಿತ್ತು. ಅದು ಹೇಳಿ ತಮಾಷೆ ಅಂತ ಇವತ್ತು ಸಾಕಾಗಲ್ಲ, ಅದನ್ನ ನೆಕ್ಸ್ಟ್ಗೆ ಇಟ್ಕೊಳ್ಳೋಣ. ಅಥವಾ ಟೈಮ್ ಇದೆಯಾ? ಇನ್ನು 5 ನಿಮಿಷ ಬೇಕಾದಕ್ಕೆ. ಅಲ್ಲ, ನೆಕ್ಸ್ಟ್ ಗೆ ತಗೊಂಡ್ಬಿಡೋಣ ಮೇಡಮ್. ಇಲ್ಲ ಅಂದ್ರೆ ಅದಕ್ಕೆ ಒಂದು ಹಾಡು ಹೇಳ್ಬಿಡ್ತೀನಿ, ಇಲ್ಲ ಅಂದ್ರೆ ಲಾಸ್ಟ್ ಒಂದು ಹಾಡು ಹೇಳ್ಬಿಡಿ ಮೇಡಮ್. ಆಯ್ತು ಮೇಡಮ್. ಎಂತ ಬಲವಂತನೋ ಕುಂತಿಯ ಸಂಜಾತನೋ, ಎಂತ ಬಲವಂತನೋ ಕುಂತಿಯ ಸಂಜಾತನೋ, ಭಾರತೀಗೆ ಕಾಂತನೋ ನಿತ್ಯ ಶ್ರೀಮಂತನೋ, ಎಂತ ಬಲವಂತನೋ ಕುಂತಿಯ ಸಂಜಾತನೋ, ರಾಮಚಂದ್ರನ ಪ್ರಾಣನೋ ಅಸುರ ಹೃದಯ ಬಾಣನೋ, ರಾಮಚಂದ್ರನ ಪ್ರಾಣನೋ ಅಸುರ ಹೃದಯ ಬಾಣನೋ, ಕಳರ ಗಂಟಲ ಗಾಣನೋ ಜಗದೊಳಗೆ ಪ್ರವೀಣನೋ, ಕಳರ ಗಂಟ ಗಾಣನೋ ಜಗದೊಳಗೆ ಪ್ರವೀಣನೋ, ಕುಂತಿಯ ಕಂದನೋ ಸೌಗಂಧಿಕ ತಂದನೋ, ಎಂತ ಬಲವಂತನೋ ಕುಂತಿಯ ಕಂದನೋ, ಎಂತ ಬಲವಂತನೋ ಕುಂತಿಯ ಕಂದನೋ, ಕುರುಕ್ಷೇತ್ರಕ್ಕೆ ಬಂದನೋ ಕೌರವರ ಕೊಂದನೋ, ಕುರುಕ್ಷೇತ್ರಕ್ಕೆ ಬಂದನೋ ಕೌರವರ ಕೊಂದನೋ, ಬಂಡಿ ಅನ್ನವನುಂಡನೋ ಬಕನ ಪ್ರಾಣವ ಕೊಂದನೋ, ಬಂಡಿ ಅನ್ನವನುಂಡನೋ ಬಕನ ಪ್ರಾಣವ ಕೊಂದನೋ, ಎಂತ ಬಲವಂತನೋ ಕುಂತಿಯ ಸಂಜಾತನೋ, ಭೀಮ ಪ್ರಚಂಡನೋ ದ್ರೌಪದಿಗೆ ಗಂಡನೋ, ಭೀಮ ಪ್ರಚಂಡನೋ ದ್ರೌಪದಿಗೆ ಗಂಡನೋ, ಎಂತ ಬಲವಂತನೋ ಕುಂತಿಯ
ಸಂಜಾತನೋ ವೈಷ್ಣವಾಗ್ರಗಣ್ಯನೋ ಸಂಚಿತಾಗ್ರ ಪುಣ್ಯನೋ ದೇವಾವರೆಣ್ಯನೋ ದೇವಶರಣ್ಯನೋ ದೇವಾಗ್ರಗಣ್ಯನೋ ಸಂಚಿತಾಗ್ರ ಪುಣ್ಯನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ ಮಧ್ವಶಾಸ್ತ್ರವ ರಚಿಸಿದವನೋ ಸದ್ವೈಷ್ಣವರನ್ನು ಸಲುಹಿದನೋ ಉಡುಪಿಯಲ್ಲಿ ಕೃಷ್ಣನ ನಿಲ್ಲಿಸಿದನೋ ಪುರಂದರ ವಿಠಲನಾಸನೋ ಉಡುಪಿಯಲ್ಲಿ ಕೃಷ್ಣನ ನಿಲ್ಲಿಸಿದನೋ ಪುರಂದರ ವಿಠಲನ ದಾಸನೋ ಪುರಂದರ ವಿಠಲನ ದಾಸನೋ ಪುರಂದರ ವಿಠಲನ ದಾಸನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ. ಎಸ್, ಖಂಡಿತ ನಾಗರತ್ನಮ್ಮ ಮೇಡಮ್ಗೆ ಅವಕಾಶ ಅನ್ಮ್ಯೂಟ್ ಕೊಡ್ಲಿಲ್ಲ ಅಂದಿದ್ರೆ ಆ ಪಾಂಡುರಂಗ ನಮ್ಮನ್ನ ಕ್ಷಮಿಸ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವರಿಂದ ಈ ಒಂದು ಭಕ್ತಿ ಪ್ರಧಾನ ಹಾಡು ಕೇಳ್ಬೇಕಾಗಿತ್ತು ಅಂತ ಹೇಳ್ತಾ ಧನ್ಯವಾದಗಳು ಮೇಡಮ್. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಹಾಗೆ ಈ ವಾರದ ನಿರೂಪಣೆಯನ್ನು ತುಂಬಾ ಅಚ್ಚುಕಟ್ಟವಾಗಿ ನೆರವೇರಿಸಿದ ಉಮಾದೇವಿ ಮೇಡಮ್ಗೂ ಸಹ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲಾ ಮಾಸ್ಟರ್ಗೂ ಸಹ. ನಂದಾ ಮೇಡಮ್ ವೇದಿಕೆನಲ್ಲಿ ಇದ್ದಾರೆ, ಬಟ್ ತೆರೆ ಹಿಂದೆ ಇದ್ದಾರೆ. ನೋಡೋಣ ಅವರ ಒಂದು ಸ್ಮಾಲ್ ಮಾತನ್ನು ಕೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಂದಾ ಮೇಡಮ್ ವೆಲ್ಕಮ್. ಇದಾದ್ಮೇಲೆ ಉಮಾದೇವಿ ಮೇಡಮ್ ಕಾರ್ಯಕ್ರಮ ಸಂಪನ್ನ ಮಾಡಿ. ಓಕೆ ಮೇಡಮ್ ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಮೂಡಿ ಬಂತು. ಶನಿವಾರದ ವಿಶೇಷ ಸಂಚಿಕೆ ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು. ಮತ್ತೆ ಇವರು ರಂಗಸ್ವಾಮಿ ಸರ್ ಡ್ಯೂಟಿಯಲ್ಲಿದ್ರು ಕೂಡ ಅವರು ಅಭಿಪ್ರಾಯವನ್ನು ಹಂಚ್ಕೊಂಡ್ರು. ಅವ್ರದ್ದು ಏನು ಅಂದ್ರೆ ಹೇಳ್ಬೇಕಂತ ಅನ್ನೋದನ್ನ ಡ್ಯೂಟಿಯಲ್ಲಿದ್ರು ಹೇಳ್ತಾರೆ ಅವರು. ತುಂಬಾ ಅದ್ಭುತ. ಎಲ್ಲಾ ಮಾಸ್ಟರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್, ನನ್ಗೊಂದು ಅನಿಸ್ತಾ ಇದೆ, ಈಗೆಲ್ಲ ನಾವು ಪ್ರತಿ ಸರಿ ಶನಿವಾರ ನಾವು ಕೇಳ್ಕೊಳೋದ್ರೆ ಪಾಪ ಎಷ್ಟು ಇದ್ರಲ್ಲಿ ನೀವು ಕೇಳ್ಕೊಂತಾ ಇರ್ತೀರಾ. ಇದಕ್ಕೆ ಟೈಮ್ ವೇಸ್ಟ್ ಆಗೋ ಬದಲು ನೀವೀಗ ಶುಕ್ರವಾರ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತೀರಾ ಅವ್ರ ಹೆಸರು ಕೊಡಿ, ಸಂಕಲ್ಪದಲ್ಲಿ ಹಾಕಿ ಅಂತ ಕೇಳ್ತೀರಾ. ಅದ್ರಲ್ಲಿ ಹೆಸರು ಹಾಕ್ತಾರೆ, ಅನೌನ್ಸ್ ಮಾಡ್ತೀರಾ. ಅದೇ ರೀತಿ ನೀವು ಶನಿವಾರ ಪ್ರೋಗ್ರಾಮ್ ಅಲ್ಲಿ ಯಾರು ಭಾಗವಹಿಸ್ತೀರಾ ಅಂತ ಸಂಕಲ್ಪದಲ್ಲಿ ಹಾಕಿ ಅಂದ್ರೆ ಅಲ್ಲಿ ಕೆಲವ್ರು ಹೆಸರು ಹಾಕಿದ್ರೆ ಈಸಿಯಾಗಿ ಅವ್ರನ್ನ ನಾವ್ ಇದ್ ಮಾಡ್ಬೋದಲ್ಲ ಅಂತ ನನಗ್ ಅನ್ಸುತ್ತೆ ಮೇಡಮ್. ಇದು ಮೇಡಮ್ ಕೇಳಿಸ್ತು. ಇಲ್ಲ, ಆತರ ಮಾಡಬಹುದು. ಯಾಕೆಂದ್ರೆ ಈಗ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಮಾಡಿದ್ರು 1 hourಗೆ ಮುಗಿಸ್ಬೇಕಾಗುತ್ತೆ. ಇನ್ನೂ ಕಾಲಾವಕಾಶ ಕೊಡೋದಾದ್ರೆ ಇನ್ನು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ತಾ ಇರ್ತಾರೆ, ಅದ್ರಲ್ಲೇನಿದಿಲ್ಲ. ಬಟ್ ಎಲ್ರು ಭಾಗವಹಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ, ಆಸೆ ಇದೆ. ಯಾಕೆಂದ್ರೆ ಸಮಯ 2 ಗಂಟೆ ಮೇಲಿದ್ರೆ ನಾವ್ ಇದನ್ನ ಮಾಡಬಹುದು, ಬಟ್ ಸಮಯ ಇಲ್ವಲ್ಲ ಮೇಡಮ್. ಓಕೆ, ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಭಾಸ್ಕರ್ ಸರ್. ಭಾಸ್ಕರ್ ಸರ್ ಕೊನೆಯದಾಗಿ ಹೇಳಿ ಮೇಡಮ್. ಒಂದು ಹಾಡು ಹೇಳಿ ಸರ್. ಹಾಡೆಲ್ಲ ಬರಲ್ಲಲ್ಲ ಮ್ಯಾಮ್. ತಯಾರಾಗ್ತೀನಿ ಮ್ಯಾಮ್ ನೆಕ್ಸ್ಟ್ ಟೈಮ್, ಮುಂದಿನ ವಾರ. ಹೋಗ್ಲಿ, ಜೋಕ್ ಹೇಳ್ಬಿಡ್ತೀನಿ. ಇಲ್ಲ, ಕೊಡ್ತೀವಿ ಬಿಡಿ, ಸ್ಮೈಲ್ ಕೊಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬೆಳಗ್ಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ ನೀವು ಬೆಳಗ್ಗೆ ಹಾಕಿದ್ರೆ. ಹೌದಾ ಮ್ಯಾಮ್? ಅದು ಏನಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಅದು ಸರಿಯಾಗಿ ಇದು ಆಗ್ತಾ ಇಲ್ಲ. ಈ ಮೊಬೈಲಿಂದ ಕೊಡೋಣ ಅಂತ ತಂದು ಪ್ರಯತ್ನ ಮಾಡಿ ಕೊಟ್ಟಿದ್ದೇನೆ. ಸ್ವಲ್ಪ ಎಕೋ ಬರುತ್ತೆ ಅದನ್ನ ಹಾಕಿದ್ರಿಂದ. ಹಾ, ಸರಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಮ್ಮನ್ನು ಮತ್ತೆ ನೆನಪಿಸ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಪ್ರತಿದಿನ ನೆನ್ಸ್ಕೊಳ್ತೀರಾ?
ಪ್ರೋಗ್ರಾಮ್ ಯಾವಾಗ ನೆನ್ಸ್ಕೊಂತೀವಿ ನಾವು. ಓಕೆ ಥ್ಯಾಂಕ್ ಯು. ಇದೊಂದು ಹಳ್ಳಿಲಿ ಸೇವೆ. ಥ್ಯಾಂಕ್ ಯು. ಅದೇ ನಿಮ್ದು ಎಕೋ ಬರ್ತಾ ಇದೆ ಸೌಂಡ್. ಇವಾಗ ಬರ್ತಾ ಇದೆ ಮ್ಯಾಮ್. ಎಕೋ ಬರ್ತಾ ಇದೆ. ಮೋಸ್ಟ್ಲಿ ಸೆಟ್ ಅಲ್ಲಿ ಏನೋ ಸೆಟ್ಟಿಂಗ್ಸ್ ಚೇಂಜ್ ಆಗಿರ್ಬೇಕು ಮೊಬೈಲ್ ಅಲ್ಲಿ. ನೋಡ್ತೀನಿ ಮ್ಯಾಮ್, ಅದನ್ನ ಸರಿಪಡಿಸ್ಬೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ಈ ವಾರದ ವಿಶೇಷ ಕಾರ್ಯಕ್ರಮವನ್ನು ವಿಶೇಷವಾಗಿ ಅಶ್ವಿನಿ ಮೇಡಮ್ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲಾ ಮಾಸ್ಟರ್ಸ್ಗೂ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ. ಅವರ ತಾಳ್ಮೆ ಮತ್ತು ಅವರ ಮಾತುಗಾರಿಕೆನ ನಿಜವಾಗ್ಲೂ ಎಲ್ಲರೂ ಮೆಚ್ಕೋಬೇಕು. ಅಂತ ಅಶ್ವಿನಿ ಮೇಡಮ್ಗೆ ನನ್ನ ಹೃದಯಪೂರ್ವಕ ವಂದನೆಗಳು ಮೇಡಮ್. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಅನ್ನ ಕೆಲವರು ಅಟೆಂಡ್ ಮಾಡಿ ಚೆನ್ನಾಗಿ ಯಶಸ್ವಿಗೊಳಿಸಿದ್ದಾರೆ. ಅದೇ ಎಲ್ಲರಿಗೂ ಈ ವೇದಿಕೆಯಲ್ಲಿರುವ ಎಲ್ಲಾ ಮಾಸ್ಟರ್ಸ್ಗೂ ಮತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಮ್ಯೂಸಿಕ್ ಕೊಟ್ಟು ಹೋಸ್ಟ್ ಆಗಿರೋಂತ ಭಾಸ್ಕರ್ ಸರ್ಗೂ, ನಂದಾ ಮೇಡಮ್ಗೂ, ಅಶ್ವಿನಿ ಮೇಡಮ್ಗೂ, ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ, ಆಲ್ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು.